ಸೊ ಇವತ್ತಿನ ಕ್ಲಾಸಲ್ಲಿ ಕೋನಿಕ್ ಸೆಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೋನಿಕ್ ಸೆಕ್ಷನ್ ಅಂತ ತಗೊಂಡ್ರೆ ಪ್ಯಾರಾಬೋಲಾ, ಎಲಿಪ್ಸ್, ಹೈಪರ್ಬೋಲಾ ಅದ್ರ ಮೇಲೆ ಕ್ವೆಶನ್ಸ್ ನಿಮಗೆ ಕೇಳಿದ್ದಾರೆ. ಓಕೆನಾ? ಸೊ ಆ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು PU ನ ಸ್ಟಡಿ ಮಾಡಿರ್ತೀರಾ ಕೋನಿಕ್ ಸೆಕ್ಷನ್ ಅಂತ ಅಂದ್ರೆ ಏನು ಅಂತಲ್ಲ. ಓಕೆನಾ? ಸೊ ಫಸ್ಟ್ ಏನಂತ ಅಂದ್ರೆ ಈಗ ಒಂದು ಫಿಕ್ಸ್ಡ್ ಲೈನ್ ತಗೊಂತಾ ಇದ್ದೀರಾ, ಇಲ್ಲಿ ನೋಡಿ. ಸೊ ಇದು ಫಿಕ್ಸ್ಡ್ ಲೈನ್ ಅಂಡ್ ಅನದರ್ ಲೈನ್. ಸೊ ದಿಸ್ ಒನ್ ಸೇ ಎಂ. ಸೊ ದಿಸ್ ಒನ್ ಈಸ್ ಎಲ್ ಅಂಡ್ ದಿಸ್ ಒನ್ ಈಸ್ ಎಂ. ಸೊ ಎರಡು ನಾನು ಲೈನ್ ತಗೊಂತಾ ಇದೀನಿ ಅಂತ ಅಂದ್ರೆ, ಸೊ ಇವಾಗ ಇದೇ ಲೈನ್ ಅಂತ ತಗೋಣ. ಇದು ಫಿಕ್ಸ್ಡ್ ಲೈನ್. ಸೊ ಇನ್ನೊಂದು ಲೈನು ಸೇ ಎಂ, ಇದು ಎಲ್ ಸೇ ಎಂ. ಸೊ ಈ ಲೈನು ಈ ಫಿಕ್ಸ್ ಲೈನ್ ನ ಇಂಟರ್ಸೆಕ್ಟ್ ಮಾಡ್ತಾ ಇದೆ ಈ ತರ. ಓಕೆನಾ? ಸೊ ಇಂಟರ್ಸೆಕ್ಟ್ ಮಾಡ್ತಾ ಇದೆ ಅಂತ ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದೆ ಅಲ್ವಾ. ಸೊ ಈ ಪಾಯಿಂಟ್ ನ ನಾನು ವಿ ಅಂತ ಕಾಲ್ ಮಾಡ್ಕೊಂಡಿದ್ದೀನಿ, ದಟ್ ಈಸ್ ವರ್ಟೆಕ್ಸ್. ಸೊ ದಿಸ್ ಪಾಯಿಂಟ್ ಈಸ್ ವಿ, ಇಂಟರ್ಸೆಕ್ಟಿಂಗ್ ಪಾಯಿಂಟ್. ಓಕೆ? ಸೊ ಈಗ ಇದು ಫಿಕ್ಸ್ಡ್ ಅಂತ ಮುಂಚೆನೆ ಹೇಳಿದೀನಿ ನಾನು. ಸೊ ಈ ಲೈನ್ ನ ನಾನು ರೊಟೇಟ್ ಮಾಡ್ತಾ ಇದ್ದೀನಿ. ಸೊ ರೊಟೇಟ್ ಮಾಡೋದು ಅಂತಂದ್ರೆ ಕಂಪ್ಲೀಟ್ ಆಗಿ ಈ ತರ ರೊಟೇಟ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ನೀವು ಇಮ್ಯಾಜಿನ್ ಮಾಡ್ಕೋಬೇಕು, ರೊಟೇಟ್ ಮಾಡ್ತಾ ಇದೀನಿ. ಸೊ ರೊಟೇಟ್ ಮಾಡ್ತಾ ಹೋದ್ರೆ ನಿಮಗೆ ಒಂದು ಸರ್ಫೇಸ್ ಕ್ರಿಯೇಟ್ ಆಗುತ್ತೆ. ಸೊ ಯಾವ ತರ ರೊಟೇಟ್ ಮಾಡಬೇಕು, ಇಲ್ಲಿ ಎರಡು ನಡುವೆ ಒಂದು ಆಂಗಲ್ ಕ್ರಿಯೇಟ್ ಆಗಿದೆ ಅಲ್ವಾ. ಸೊ ಇದು ಫಿಕ್ಸ್ಡ್ ಲೈನು ಮತ್ತೆ ಇದು ಕಂಪ್ಲೀಟ್ ಆಗಿ ಇನ್ನೊಂದು ಲೈನ್, ಇಂಟರ್ಸೆಕ್ಟಿಂಗ್ ಲೈನ್. ಇವೆರಡು ನಡುವೆ ಒಂದು ಆಂಗಲ್ ಕ್ರಿಯೇಟ್ ಆಗಿದೆ. ಕಾಣ್ತಾ ಇದೆಯಾ ಈ ಆಂಗಲ್? ಸೊ ಇದನ್ನ ಆಲ್ಫಾ ಅಂತ ಕಾಲ್ ಮಾಡ್ಕೊಂಡಿದ್ದೀನಿ. ದಿಸ್ ಈಸ್ ದ ಆಂಗಲ್ ಬಿಟ್ವೀನ್ ಲೈನ್ಸ್ ಎಲ್ ಅಂಡ್ ಎಂ. ಓಕೆ? ಸೊ ಇದು ಆಲ್ಫಾ ಆಗಿದೆ. ಸೊ ಇಲ್ಲಿ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ವಿ ಅಂತ ಹೇಳಿದೀನಿ. ಸೊ ಇವಾಗ ಇದನ್ನ ರೊಟೇಟ್ ಮಾಡ್ತಾ ಹೋಗೋಣ. ಸೊ ರೊಟೇಟ್ ಮಾಡ್ತಾ ಹೋದ್ರೆ ನಿಮಗೆ ಒಂದು ಸರ್ಫೇಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ಆಲ್ಫಾ ಏನು ಚೇಂಜ್ ಆಗಬಾರ್ದು, ಆ ರೀತಿ ರೊಟೇಟ್ ಮಾಡ್ಬೇಕು ನೀವು. ಆಲ್ಫಾ ಅಂತಂದ್ರೆ ಇದು ಕಾನ್ಸ್ಟೆಂಟ್ ಆಗಿರ್ಬೇಕು, ಆಂಗಲ್ ಬಿಟ್ವೀನ್ ದೀಸ್ ಟು ಲೈನ್ಸ್. ಓಕೆನಾ? ಸೊ ಅವಾಗ ನಿಮಗೆ ಒಂದು ಸರ್ಫೇಸ್ ಕ್ರಿಯೇಟ್ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈ ತರ ರೊಟೇಟ್ ಮಾಡ್ತಾ ಹೋದ್ರೆ ಏನ್ ಸಿಗಬಹುದು ನಿಮಗೆ? ಈ ಟೈಪ್ ಅಲ್ಲಿ ಸಿಗುತ್ತಲ್ವಾ. ಓಕೆನಾ? ಸೊ ಈ ಟೈಪ್ ಅಲ್ಲಿ ಸಿಗುತ್ತೆ. ಸೊ ಇದನ್ನ ಡಬಲ್ ಮ್ಯಾಪ್ಡ್ ರೈಟ್ ಸರ್ಕ್ಯುಲರ್ ಹ್ಯಾಲೋ ಕೋನ್ ಅಂತ ಕರಿತೀವಿ. ಓಕೆನಾ? ಸೊ ಎರಡು ಲೈನ್ ತಗೊಂಡಿದ್ದೆ, ಒಂದ್ ಲೈನ್ ಫಿಕ್ಸ್ ಮಾಡಿದೀನಿ, ಇನ್ನೊಂದ್ ಲೈನ್ ಅದನ್ನ ಮೂವ್ ಮಾಡ್ತಾ ಇದೀನಿ ಅರೌಂಡ್ ದಿಸ್ ಲೈನ್. ಎಲ್ಲನೋ ಲೈನ್ ಸುತ್ತ ನಾನು ಏನ್ ಮಾಡ್ತಾ ಇದೀನಿ, ರೊಟೇಟ್ ಮಾಡ್ತಾ ಇದೀನಿ ಫಿಕ್ಸ್ಡ್ ಆಂಗಲ್ ಅಲ್ಲಿ. ಸೊ ಕಂಪ್ಲೀಟ್ ಆಗಿ ನಮಗೆ ಸಿಗೋ ಅಂತದ್ದೇ ಸೊ ಈ ಟೈಪ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಇದನ್ನ ನಾವೇನಂತ ಕರಿತೀವಿ, ಡಬಲ್ ಮ್ಯಾಪ್ಡ್ ರೈಟ್ ಸರ್ಕ್ಯುಲರ್ ಕೋನ್. ಸೊ ಇವಾಗ ಸೊ ಈ ತರ ಈ ಲೈನ್ ಇತ್ತು ಕಂಪ್ಲೀಟ್ ಆಗಿ. ಸೊ ದಿಸ್ ಲೈನ್ ಈಸ್ ಎಲ್ ಅಂಡ್ ದಿಸ್ ಒನ್ ಈಸ್ ಎಂ ಅಂತ ಗೊತ್ತಿತ್ತು. ಸೊ ಈ ತರದ್ದು ರೊಟೇಟ್ ಆಗ್ತಾ ಹೋದ್ರೆ ನಿಮಗೆ ಸಿಕ್ಕಿದ್ದು ಏನಂತ ಅಂದ್ರೆ ಡಬಲ್ ಮ್ಯಾಪ್ಡ್ ರೈಟ್ ಸರ್ಕ್ಯುಲರ್ ಕೋನು. ಸೊ ಇದು ಆಲ್ಫಾ. ಆಲ್ಫಾ ಹೆಂಗೆ ಅಂತ ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್, ಸೊ ಈ ಕೇಸಸ್ ಅಲ್ಲಿ ನಮಗೆ ಕೋನಿಕ್ ಸೆಕ್ಷನ್ ಅನ್ನೋ ವರ್ಡ್ ಯಾಕೆ ಬೇಕಿತ್ತು? ಸೊ ಕೋನಿಕ್ ಸೆಕ್ಷನ್ ಅಂತ ಅಂದ್ರೇನು ಅಂತ ಬಂದಾಗ, ಸೊ ಇಲ್ಲಿ ನೀವು ಯಾವ್ದಾದ್ರು ಒಂದು ಪ್ಲೇನ್ ನ ಈ ಡಬಲ್ ಸರ್ಕ್ಯುಲರ್ ಮ್ಯಾಪ್ಡ್ ಸರ್ಕ್ಯುಲರ್ ರೈಟ್ ಸರ್ಕ್ಯುಲರ್ ಕೋನಿಗೆ ಒಂದು ಪ್ಲೇನ್ ನ ಮೂವ್ ಮಾಡಿದ್ರೆ, ಇಂಟರ್ಸೆಕ್ಟ್ ಮಾಡಿದ್ರೆ, ಸೊ ಇಂಟರ್ಸೆಕ್ಟ್ ಮಾಡಿದಾಗ ನಿಮಗೆ ಸಿಗೋ ಅಂತಹ ಸರ್ಫೇಸ್ ಅಥವಾ ಕರ್ವ್ಸ್ ಏನಿದೆ, ಸೊ ಅದನ್ನ ನಾವು ಕೋನಿಕ್ ಸೆಕ್ಷನ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಒಂದ್ಸರಿ ಈ ತರ ಇಂಟರ್ಸೆಕ್ಟ್ ಮಾಡಿದ್ರೆ ಸರ್ಕಲ್ ಸಿಗುತ್ತೆ, ಈ ಟೈಪ್ ಅಲ್ಲಿ ಮಾಡಿದ್ರೆ ಎಲಿಪ್ಸ್ ಸಿಗುತ್ತೆ, ಅದೇ ತರ ಇಲ್ಲಿ ಪ್ಯಾರಾಬೋಲಾ, ಹಂಗೆ ಹೈಪರ್ಬೋಲಾ. ಓಕೆನಾ? ಸೊ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಮೇನ್ ಆಗಿ ಇವಾಗ ಸೊ ಸ್ಟಾರ್ಟ್ ಮಾಡೋಣ ಇಲ್ಲಿಂದ. ಸೊ ಒಂದು ಪ್ಲೇನ್ ತಗೊಂಡಿದ್ದೀನಿ. ಪ್ಲೇನ್ ಅಂತಂದ್ರೆ 2 ಡೈಮೆನ್ಷನಲ್ ಫಿಗರ್, ಒಂದು ಶೀಟ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಇವಾಗ ಆ 2 ಶೀಟ್ಸ್ ತಗೊಂಡು, ಸೊ ಇಲ್ಲಿ ಇದು ಪ್ಲೇನ್ ಆಗಿದೆ. ಸೊ ನೀವು ಇವಾಗ ಅದನ್ನ ಇಂಟರ್ಸೆಕ್ಟ್ ಮಾಡ್ತಾ ಇದ್ದೀರಾ. ಯಾವ್ದಕ್ಕೆ? ಆ ಕೋನಿಗೆ ಇಂಟರ್ಸೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಂಗಲ್ ಕ್ರಿಯೇಟ್ ಆಗುತ್ತೆ. ಸೊ ಯಾವ ಆಂಗಲ್ ಇದು? 90 ಡಿಗ್ರಿ ಕ್ರಿಯೇಟ್ ಆಗ್ತಿದೆ ಅಲ್ವಾ. ಸೊ ಇಲ್ಲಿ ನೋಡಿ ಕಾಣ್ತಾ ಇದೆಯಾ ಈ ಟೈಪ್ ಅಲ್ಲಿ. ಸೊ ಇದು ಬೀಟಾ ಅಂತ ಕಾಲ್ ಮಾಡ್ಕೊಂಡಿದ್ದೀನಿ. ಇದು ಮುಂಚೆನೆ ಗೊತ್ತಿತ್ತು ಆಲ್ಫಾ ಅಂತ. ಸೊ ಇಲ್ಲಿ 90 ಡಿಗ್ರಿ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ಸಿಗೋ ಅಂತಹ ಸೆಕ್ಷನ್ ಇದೆಯಲ್ಲ, ದಟ್ ಸೆಕ್ಷನ್ ಇಸ್ ನಥಿಂಗ್ ಬಟ್ ಎ ಸರ್ಕಲ್. ಓಕೆನಾ? ಸೊ ಒಂದು ಪ್ಲೇನ್ ಇಂಟರ್ಸೆಕ್ಟ್ ಮಾಡ್ತಾ ಇದೆ ಕೋನ್ ನ, ದಟ್ ಈಸ್ ಡಬಲ್ ಮ್ಯಾಪ್ಡ್ ರೈಟ್ ಸರ್ಕ್ಯುಲರ್ ಕೋನ್ ನ. ಸೊ ಅವಾಗ ನಿಮಗೆ ಸಿಗೋ ಅಂತದ್ದು ಸರ್ಕಲ್ ಆಗ್ಬೇಕು ಅಂದ್ರೆ ದಟ್ ಬೀಟಾ, ದ ಆಂಗಲ್ ಬಿಟ್ವೀನ್ ಪ್ಲೇನ್ ಇದೆಯಲ್ಲ, ಸೊ ಪ್ಲೇನ್ ಮತ್ತೆ ಫಿಕ್ಸ್ಡ್ ಲೈನ್ ನಡುವೆ ಇರುವಂತಹ ಆಂಗಲ್ ಬೀಟಾ. ಸೊ 90 ಡಿಗ್ರಿ ಬರ್ತಿದೆ ಅಂದ್ರೆ ಸರ್ಕಲ್ ಆಗಿರುತ್ತೆ. ಸೊ ಅದೇ ರೀತಿ ನೀವು ಇವಾಗ ಪ್ಲೇನ್ ನ ಇಂಟರ್ಸೆಕ್ಟ್ ಮಾಡ್ತಾ ಇದ್ರೆ ಯಾವ ರೀತಿ ಅಂತಂದ್ರೆ ಎಕ್ಸಾಕ್ಟ್ ಸ್ಟ್ರೈಟ್ ಆಗಿ ತಗೊಂಡಿದ್ದಲ್ಲ ಆ ತರ ತಗೊಂಡಿಲ್ಲ, ಸ್ವಲ್ಪ ಬೆಂಡ್ ಮಾಡಿದೀನಿ. ಓಕೆನಾ? ಸೊ ಈ ತರ ಬೆಂಡ್ ಮಾಡಿದಾಗ ಸೊ ನಿಮಗೆ ಇಲ್ಲಿ ಇದು ನೋಡೋಕೆ ಸ್ವಲ್ಪ ಎಲಿಪ್ಸ್ ತರ ಕಾಣ್ತಿದೆ. ಆಕ್ಚುಲಿ ಇದು ಸರ್ಕಲ್ 3D ಬರೆಯೋಕೆ ಹೇಳಕ್ಕಾಗಲ್ಲ. ಸೊ ಆದಷ್ಟು ಟ್ರೈ ಮಾಡಿದೀನಿ. ಸೊ 3D ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಇವಾಗ ಇಲ್ಲಿ ಸಿಗ್ತಾ ಇರುವಂತದ್ದು ಜೊಮೆಟ್ರಿಕಲ್ ಫಿಗರ್ ಇಲ್ಲಿ ಕಾಣ್ತಾ ಇದೆ ನಿಮಗೆ ಕರ್ವ್. ಸೊ ದಟ್ ಕರ್ವ್ ಇಸ್ ನಥಿಂಗ್ ಬಟ್ ಎಲಿಪ್ಸ್. ಸೊ ಅದು ಎಲಿಪ್ಸ್ ಅಂತ ಹೆಂಗ್ ಇದ್ ಮಾಡ್ತೀರಾ? ಸೊ ಇಲ್ಲಿ ಆಲ್ಫಾ ಮತ್ತೆ ಬೀಟಾ ಕಂಪೇರ್ ಮಾಡಿದ್ರೆ, ಸೊ ಈ ಬೀಟಾ ನೋಡಿ, ಈ ಫಿಕ್ಸ್ಡ್ ಲೈನ್ ಇದೆಯಲ್ಲ ಮತ್ತೆ ಈ ಪ್ಲೇನ್ ಇದೆಯಲ್ಲ, ಸೊ ಇವೆರಡು ನಡುವೆ ಇರೋ ಆಂಗಲ್ ಬೀಟಾ ಅಂತ ಹೇಳಿದೆ ನಿಮಗೆ. ಅಂಡ್ ಆಲ್ಫಾ ಅನ್ನೋದು ಯಾವುದು? ಸೊ ಈ ಲೈನು ಮತ್ತೆ ಆ ಫಿಕ್ಸ್ಡ್ ಲೈನ್, ಸೊ ಎರಡು ಲೈನ್ ನಡುವೆ ಇರೋದು ಆಲ್ಫಾ. ಸೊ ಆಲ್ಫಾ ಮತ್ತೆ ಬೀಟಾ ಕಂಪೇರ್ ಮಾಡಿದ್ರೆ ಆಲ್ಫಾ ಬೀಟಾಗಿನ ಕಡಿಮೆ ಇರಬೇಕು. ಸೊ ಆ ಕೇಸಲ್ಲಿ ಸಿಗುವಂತಹ ಸೆಕ್ಷನ್ ಎಲಿಪ್ಸ್. ಓಕೆನಾ? ಸೊ ದಟ್ ಬೀಟಾ ಮಸ್ಟ್ ಬಿ ಲೆಸ್ ದನ್ 90 ಡಿಗ್ರಿ. ನೆಕ್ಸ್ಟ್ ಕೇಸಿಗೆ ಹೋಗ್ತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ, ಸೊ ಇವಾಗ ನಾನು ಪ್ಲೇನ್ ತಗೊಂಡಿದ್ನಲ್ಲ ಅದನ್ನ ನಾನು ಈ ಟೈಪ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತೀನಿ, ಅಂದ್ರೆ ಓರಿಯೆಂಟ್ ಮಾಡ್ತಾ ಇದ್ದೀನಿ. ಸೊ ಈ ಟೈಪ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಹೋದ್ರೆ, ಸೊ ಇಲ್ಲಿ ನಿಮಗೆ ಇಲ್ಲಿ ಬೀಟಾ ಮತ್ತೆ ಆಲ್ಫಾ ನೋಡಿದಾಗ ಸೊ ಎರಡೂ ಕೂಡ ಈಕ್ವಲ್ ಸಿಗುತ್ತೆ. ಸೊ ಈ ಕೇಸಲ್ಲಿ ನಿಮಗೆ ಸಿಗುವಂತಹ ಜೊಮೆಟ್ರಿಕಲ್ ಫಿಗರ್ ಅಥವಾ ಕರ್ವ್ ಅಂತ ತಗೊಂಡ್ರೆ ಕೋನಿಕ್ ಸೆಕ್ಷನ್, ದಟ್ ಸೆಕ್ಷನ್ ಇಸ್ ನಥಿಂಗ್ ಬಟ್ ಸೊ ಈ ಶೇಪ್ ಅಲ್ಲಿ ಇದೆ, ದಟ್ ಈಸ್ ಪ್ಯಾರಾಬೋಲಾ. ಓಕೆ? ಸೊ ಇದೆಲ್ಲ ನೀವು ನೋಡ್ತಾ ಹೋದ್ರೆ
ಕಂಪ್ಲೀಟ್ ಆಗಿ ಡೌನ್, ಇದು ಲೋಯರ್ ನ್ಯಾಪ್, ಇದು ಅಪ್ಪರ್ ನ್ಯಾಪ್, ಡಬಲ್ ನ್ಯಾಪ್ ಅಂತ ಮುಂಚೆನೆ ಹೇಳಿದೆ. ಸೊ ಇದು ಮೇಲ್ಗಡೆದು ಅಪ್ಪರ್ ನ್ಯಾಪ್, ವರ್ಡ್ ಮೇಲ್ಗಡೆ ಇದೆ ಅಂದ್ರೆ ಅಪ್ಪರ್ ಅದಾಗುತ್ತೆ, ಸೊ ಕೆಳಗಡೆ ಇದು ಲೋಯರ್ ನ್ಯಾಪ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಇಲ್ಲಿ ನೋಡಿ ಇವಾಗ ಏನಾಯ್ತು, ಸೊ ಈ ಮೂರು ಫಿಗರ್ ನೀವು ನೋಡಿದ್ರೆ ಇಲ್ಲಿ ಅಪ್ಪರ್ ನ್ಯಾಪ್ ಅಲ್ಲಿ ಮಾತ್ರ ಇಂಟರ್ಸೆಕ್ಟ್ ಮಾಡಿದೆ, ಇಲ್ಲಿ ಲೋಯರ್ ಅಲ್ಲಿ ತಗೊಂಡೆ, ಲೋಯರ್ ಅಂತಾನೆ ಅಲ್ಲ ಅಪ್ಪರ್ ಅಲ್ಲೂ ತಗೊಳ್ಬಹುದು. ಸೊ ಇಲ್ಲೂ ಕೂಡ ಅಷ್ಟೇ ಒಂದು ಪಾರ್ಟ್ ಆಫ್ ಅ ನ್ಯಾಪ್ ಅಲ್ಲಿ, ಸೊ ಒಂದು ಇಲ್ಲ ಲೋಯರ್ ಇಲ್ಲ ಅಪ್ಪರ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಬಟ್ ಲಾಸ್ಟ್ ಫಿಗರ್ ಮಾತ್ರ ಎರಡೂನು ಇಂಟರ್ಸೆಕ್ಟ್ ಮಾಡೋ ತರ ನಾವು ಪ್ಲೇನ್ ನ ಚೂಸ್ ಮಾಡಿದೀವಿ. ಸೊ ಪ್ಲೇನ್ ಯಾವ ತರ ಇಂಟರ್ಸೆಕ್ಟ್ ಮಾಡ್ತಾ ಇದೆ, ಅಪ್ಪರ್ ನ್ಯಾಪ್ ಮತ್ತೆ ಲೋಯರ್ ನ್ಯಾಪ್ ಎರಡನ್ನೂ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಇವಾಗ ಸಿಗೋವಂತಹ ಫಿಗರ್ ಏನಾಗಿರುತ್ತೆ, ಸೊ ಇದು ಆಲ್ಫಾ ಅಂತ ಮುಂಚೆನೆ ಗೊತ್ತಿದೆ ನಿಮಗೆ. ಬೀಟಾ, ಬೀಟಾ ಚೂಸ್ ಮಾಡ್ತಾ ಇದೀರಾ ಅಂದ್ರೆ ಇಲ್ಲಿ ಬೀಟಾ ನೋಡಿ, ದಟ್ ಫಿಕ್ಸ್ಡ್ ಲೈನ್ ಮತ್ತೆ ಇಲ್ಲಿ ಪ್ಲೇನ್ ಇರುವಂತಹ ನಡುವೆ ಇರುವಂತಹ ಆಂಗಲ್ ಇದೆಯಲ್ಲ, ಸೊ ದಟ್ ಈಸ್ ಬೀಟಾ. ಬೀಟಾ ಮತ್ತೆ ಆಲ್ಫಾ ಕಂಪೇರ್ ಮಾಡಿದ್ರೆ ಬೀಟಾ ಏನಾಗ್ತಿದೆ, ಆಲ್ಫಾಗಿನ ಕಡಿಮೆ ಇದೆ. ಓಕೆನಾ, ಸೊ ದಟ್ ಬೀಟಾ ಮಸ್ಟ್ ಬಿ ಲೆಸ್ ದಾನ್ ಆಲ್ಫಾ, ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಇಂಥ ಕೇಸಲ್ಲಿ ನಿಮಗೆ ಸಿಗುವಂತ ಜಾಮೆಟ್ರಿಕಲ್ ಫಿಗರ್ ಏನಾಗಿರುತ್ತೆ ಅಂದ್ರೆ ಹೈಪರ್ಬೋಲಾ. ಓಕೆನಾ, ಸೊ ಟೋಟಲ್ ಆಗಿ ನಿಮಗೆ ಒಂದು ಸರ್ಕಲ್, ಇನ್ನೊಂದು ಎಲಿಪ್ಸು, ಪ್ಯಾರಾಬೋಲಾ ಮತ್ತೆ ಹೈಪರ್ಬೋಲಾ. ಸೊ ಇಷ್ಟು ಸಿಗುತ್ತೆ. ಯಾವಾಗ ಸಿಕ್ಕಿದ್ದು, ಫಸ್ಟ್ ಒಂದು ಫಿಕ್ಸ್ಡ್ ಲೈನ್ ತಗೊಂಡಿದ್ದೆ, ಅದಕ್ಕೆ ಇನ್ನೊಂದು ಲೈನ್ ನಾವು ಕಂಪ್ಲೀಟ್ ಆಗಿ ಮೂವ್ ಮಾಡ್ತಾ ಹೋದ್ರೆ ಅರೌಂಡ್ ದಟ್ ಫಿಕ್ಸ್ಡ್ ಲೈನ್ ನಿಮಗೆ ಸಿಕ್ಕಿರುವಂತದ್ದು ಡಬಲ್ ನ್ಯಾಪ್ಡ್ ರೈಟ್ ಸರ್ಕ್ಯುಲರ್ ಕೋನ್ ಸಿಕ್ತು. ಅದೊಂದು ಇಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಪ್ಲೇನ್ ತಗೊಂಡು ಏನ್ ಮಾಡ್ತಾ ಹೋದ್ರಿ, ಪ್ಲೇನ್ ನ ಇಂಟರ್ಸೆಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ಇಂಟರ್ಸೆಕ್ಟ್ ಮಾಡ್ತಾ ಹೋದ್ರೆ ಎಕ್ಸಾಕ್ಟ್ ಪರ್ಪೆಂಡಿಕ್ಯುಲರ್ ಆಗಿ ಇಂಟರ್ಸೆಕ್ಟ್ ಆಗ್ತಿದೆ ಅಂದ್ರೆ ನಿಮಗೆ ಸಿಗುವಂತದ್ದು ಸೆಕ್ಷನ್ ಸರ್ಕಲ್ ಆಗಿರುತ್ತೆ. ಅದೇ ಸ್ವಲ್ಪ ಸ್ಲಾಂಟ್ ಆಗಿ ಈ ತರ ಮೂವ್ ಆಗ್ತಿದೆ ಅಂತ ಅಂದಾಗ ಸೊ ಅಲ್ಲಿ ಸಿಗುವಂತದ್ದು ಎಲಿಪ್ಸ್ ಆಗುತ್ತೆ. ಸೊ ಇನ್ನೂ ಕೂಡ ಡೌನ್ ಮಾಡಿದ್ರೆ ಯಾವ ರೀತಿ ಡೌನ್ ಮಾಡಬೇಕು ಮೇಡಮ್ ಅಂದ್ರೆ ದ ಆಂಗಲ್ಸ್ ಮಸ್ಟ್ ಬಿ ಸೇಮ್. ಸೊ ಈ ಟೈಪ್ ಅಲ್ಲಿ ಬರೋ ತರ ನೀವೇನಾದ್ರೂ ಇಂಟರ್ಸೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಸೊ ಅವಾಗ ಸಿಗುವಂತಹ ಸೆಕ್ಷನ್, ದಟ್ ಕೋನಿಕ್ ಸೆಕ್ಷನ್ ಇಸ್ ನಥಿಂಗ್ ಬಟ್ ಪ್ಯಾರಾಬೋಲಾ. ಸೊ ಸಿಮಿಲರ್ಲಿ ಎರಡನ್ನೂ ಇಂಟರ್ಸೆಕ್ಟ್ ಮಾಡೋ ತರ ನೀವು ತಗೊಂತಿದ್ದೀರಾ ಅಂತ ಅಂದ್ರೆ, ಅಥವಾ ಯಾವುದೋ ಒಂದು ಪ್ಲೇನ್ ಎರಡನ್ನೂ ಇಂಟರ್ಸೆಕ್ಟ್ ಮಾಡೋ ರೀತಿಲಿ ಹಾದೋಗ್ತಾ ಇದೆ, ಮತ್ತೆ ಬೀಟಾ ಮತ್ತೆ ಆಲ್ಫಾ ನಡುವೆ ರಿಲೇಷನ್ ಈ ತರ ಕೊಡ್ತಾ ಇದೆ, ಬೀಟಾ ಮಸ್ಟ್ ಬಿ ಲೆಸ್ ದಾನ್ ಆಲ್ಫಾ, ಅವಾಗ ಸಿಗುವಂತಹ ಜೊಮೆಟ್ರಿಕಲ್ ಸೆಕ್ಷನ್, ಸೊ ಆ ಕೋನಿಕ್ ಸೆಕ್ಷನ್ ಹೈಪರ್ಬೋಲಾ ಆಗಿರುತ್ತೆ. ಓಕೆನಾ, ಸೊ ಈ ಸರ್ಕಲ್ ಬಗ್ಗೆ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲೇ ಹೇಳಿದೀನಿ. ಸರ್ಕಲ್ ಜನರಲ್ ಇಕ್ವೇಷನ್ ಆಫ್ ಸರ್ಕಲ್ ಏನಾಗಿರುತ್ತೆ, ಸೊ x square plus y square plus 2gx plus 2fy plus c is equal to 0, x minus h whole square plus y minus k whole square is equal to r square ಇದೆಲ್ಲ ಹೇಳಿದೀನಲ್ವಾ. ಸೊ ಸರ್ಕಲ್ ಬಗ್ಗೆ ನಾನು ಅಷ್ಟೊಂದು ಸ್ಟಡಿ ಮಾಡಕ್ ಹೋಗ್ತಾ ಇಲ್ಲ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾನು ಪ್ಯಾರಾಬೋಲಾ, ಇವತ್ತಿನ ಕ್ಲಾಸ್ ಅಲ್ಲಿ ಪ್ಯಾರಾಬೋಲಾ ಹೇಳ್ತಾ ಇದ್ದೀನಿ. ಸೊ ಪ್ಯಾರಾಬೋಲಾ ಮೇಲೆ ಏನ್ ಕ್ವೆಶನ್ ಕೇಳಿದಾರೆ, ಕ್ವೆಶನ್ ಪೇಪರ್ ಪ್ರಾಬ್ಲಮ್ಸ್ ಮತ್ತೆ ಅದು ಪ್ಯಾರಾಬೋಲಾ ಅದನ್ನ ನಾವು ಸ್ಟಡಿ ಮಾಡೋಣ ಇವತ್ತು. ಅದಾದ್ಮೇಲೆ ನಾಳೆ ಕ್ಲಾಸ್ ಅಲ್ಲಿ ಎಲಿಪ್ಸ್ ಮತ್ತೆ ಹೈಪರ್ಬೋಲಾ ಸ್ಟಡಿ ಮಾಡೋಣ. ಓಕೆನಾ, ಸೊ ಇವಾಗ ಪ್ಯಾರಾಬೋಲಾ ಕಾನ್ಸೆಪ್ಟ್ ಸ್ಟಡಿ ಮಾಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಜನರೇಟರ್ ಅಂತ ಬರ್ತಿದ್ದೀನಿ. ಸೊ ಈ ಲೈನ್ ಇದು ಫಿಕ್ಸ್ಡ್ ಲೈನ್ ನ ಆಕ್ಸಿಸ್ ಅಂತ ಕಾಲ್ ಮಾಡ್ತೀವಿ. ಅದೇ ತರ ಇಲ್ಲಿ ರೊಟೇಟ್ ಆಗುತ್ತಲ್ಲ, ಸೊ ಈ ಲೈನ್ ರೊಟೇಟ್ ಆದ್ರೆ ಒಂದು ಫಿಕ್ಸ್ಡ್ ಇರುತ್ತೆ, ಇನ್ನೊಂದು ಲೈನ್ ರೊಟೇಟ್ ಆಗ್ತಾ ಇದೆ ಅಂದ್ರೆ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಸೊ ಈ ಮೂವ್ ಆದ್ರೆ ತಾನೇ ನಮಗೆ ಕೋನ್, ಡಬಲ್ ನ್ಯಾಪ್ಡ್ ಕೋನು ರೈಟ್ ಸರ್ಕ್ಯುಲರ್ ಕೋನ್ ಜನರೇಟ್ ಆಗೋದು. ಯಾವುದು, ಸೊ ಒಂದ್ ಲೈನ್ ಅಂತ ತಗೊಂಡಿದ್ನಲ್ಲ, ಸೊ ಈ ಲೈನು ಕಂಪ್ಲೀಟ್ ಆಗಿ ಮೂವ್ ಆದ್ರೆ ತಾನೇ ನಿಮಗೆ ಸಿಗುವಂತದ್ದೇನು, ಡಬಲ್ ನ್ಯಾಪ್ಡ್ ರೈಟ್ ಸರ್ಕ್ಯುಲರ್ ಕೋನು. ಹಾಗಾಗಿ ಇದೇನ್ ಮಾಡ್ತಾ ಇದೆ, ಸೊ ಈ ಲೈನ್ ಕೋನ್ ನ ಜನರೇಟ್ ಮಾಡ್ತಾ ಇದೆ. ಸೊ ಈ ಲೈನ್ ಕೋನ್ ನ ಜನರೇಟ್ ಮಾಡ್ತಿರೋದ್ರಿಂದ ಈ ಲೈನ್ ಗೆ ನೇಮು ಜನರೇಟರ್. ಓಕೆನಾ, ಸೊ ಈ ಲೈನ್ ನ ಜನರೇಟರ್ ಅಂತ ಕರಿತೀವಿ. ಇದು ಫಿಕ್ಸ್ಡ್ ಲೈನ್ ಇದೆಯಲ್ಲ ಅದನ್ನ ಆಕ್ಸಿಸ್ ಅಂತ ಕಾಲ್ ಮಾಡ್ತೀವಿ. ಓಕೆನಾ, ಇದು ಆಕ್ಸಿಸ್, ಇದು ಜನರೇಟರ್, ಇದು ಗೊತ್ತಿರಲಿ. ಸೊ ಇಲ್ಲಿ ಮಿಡಲ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿರೋ ಪಾಯಿಂಟ್ ವರ್ಟೆಕ್ಸ್ ಅಂತ ಕಾಲ್ ಮಾಡ್ತೀವಿ. ಅವೆರಡು ನಡುವೆ ಇರೋದು ಆಲ್ಫಾ. ಇಷ್ಟು ಗೊತ್ತಿದ್ರೆ ಸಾಕು. ಅದೇ ಟೈಪ್ ಅಲ್ಲಿ ನಾನು ಮೂರನ್ನು ಕೂಡ ಒಂದೇ ಕಡೆ ಸಿಗೋ ತರ ಹೇಳಿದೀನಿ ನೋಡಿ. ಇದು ಸರ್ಕಲ್ ಶೇಪ್ ಅಲ್ಲಿ ಇದೆ ಅಲ್ಲ, ಸೊ ದಿ ಸೆಕ್ಷನ್. ಓಕೆನಾ, ಸೊ ಅದೇ ತರ ಕೆಳಗಡೆ ಎಲಿಪ್ಸ್, ಸೊ ಇದು ಪ್ಯಾರಾಬೋಲಾ. ಸೊ ಎರಡನ್ನೂ ಇಂಟರ್ಸೆಕ್ಟ್ ಮಾಡೋ ತರ ಸಿಕ್ಕಿದ್ರೆ ಹೈಪರ್ಬೋಲಾ. ಸೊ ಈ ಶೇಪ್ ಅಲ್ಲಿ ಇದೆ. ಸೊ ಇಲ್ಲಿ ಮೇಡಮ್ ಪ್ಯಾರಾಬೋಲಾ ಮೇಲ್ಗಡೆ ಕೆಳಗಡೆ ಪ್ಯಾರಾಬೋಲಾ ಆತರ ಕಾಣ್ತಿದೆ, ಬಟ್ ಆತರ ಕಾಲ್ ಮಾಡಬಾರ್ದು. ಓಕೆನಾ, ಸೊ ಎರಡ್ ಟೈಪ್ ಅಲ್ಲಿ ಪ್ಯಾರಾಬೋಲಾ ಹಂಗ ಅಂತ ಈ ತರ ಒಂದು ಹಂಗಿದೆಯಲ್ಲ, ಸೊ ಎರಡು ಈ ತರ ಇದೆ ಅಂತಂದ್ರೆ ಇದು ಹೈಪರ್ಬೋಲಾ ಆಗಿರುತ್ತೆ. ಓಕೆನಾ, ಸೊ ಹೈಪರ್ಬೋಲಾ ಸ್ಟಡಿ ಮಾಡ್ಬೇಕಾದ್ರೆ ಡೀಟೇಲಿಂಗ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇವತ್ತಿಗೆ ಪ್ಯಾರಾಬೋಲಾ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ. ಇಷ್ಟ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದರಲ್ಲಿ ನಿಮಗೆ ನೆನ್ಪಿಟ್ಕೋಬೇಕಾಗಿರೋದು ಏನಂತಂದ್ರೆ, ಯಾವಾಗ ನಿಮಗೆ ಎಲಿಪ್ಸ್ ಸಿಗುತ್ತೆ ಆಲ್ಫಾ ಮತ್ತೆ ಬೀಟಾ ನಡುವೆ. ಆಲ್ಫಾ ಅಂತಂದ್ರೆ ದ ಆಂಗಲ್ ಬಿಟ್ವೀನ್ ದಟ್ ಫಿಕ್ಸ್ಡ್ ಲೈನ್ ಅಂಡ್ ದ ಜನರೇಟರ್. ಬೀಟಾ ಅಂತಂದ್ರೆ ದ ಆಂಗಲ್ ಬಿಟ್ವೀನ್ ದಟ್ ಪ್ಲೇನ್ ಅಂಡ್ ದ ಫಿಕ್ಸ್ಡ್ ಲೈನ್. ಅದು ಗೊತ್ತಿರಬೇಕು ಬೀಟಾ. ಸೊ ಎರಡೂ ಈಕ್ವಲ್ ಆದಾಗ ಸಿಗೋವಂತದ್ದು ಯಾವ್ದು ಸೆಕ್ಷನ್ ಅಂತ ಕೇಳಿದ್ರೆ ಆಪ್ಷನ್ಸ್ ಅಲ್ಲಿ ಪ್ಯಾರಾಬೋಲಾ ಎಂಟರ್ ಮಾಡ್ಬೇಕಾಗುತ್ತೆ. ಸೊ ಬೀಟಾ ಮತ್ತೆ ಆಲ್ಫಾ ಕಂಪೇರ್ ಮಾಡಿದ್ರೆ ಬೀಟಾ ಲೆಸ್ ದಾನ್ ಆಲ್ಫಾ ಬಂದ್ರೆ ಹೈಪರ್ಬೋಲಾ. ಸೊ ಬೀಟಾ ಗ್ರೇಟರ್ ದಾನ್ ಆಲ್ಫಾ ಬಂತು ಅಂದ್ರೆ ಎಲಿಪ್ಸ್. ಸೊ ಬೀಟಾ ವ್ಯಾಲ್ಯೂ 90 ಡಿಗ್ರಿ ಬರ್ತಿದೆ ಅಂತಂದ್ರೆ ಸರ್ಕಲ್. ಸೊ ಇವು ಮೂರು ನೆನಪಿರ್ಬೇಕು, ಆಂಗಲ್ ನಡುವೆ ರಿಲೇಷನ್. ಓಕೆನಾ, ಸೊ ನೆಕ್ಸ್ಟ್ ಓಕೆ. ಸೊ ಪ್ಯಾರಾಬೋಲಾ ಅಂತ ತಗೊಂಡ್ರೆ ಪ್ಯಾರಾಬೋಲಾ ಅಂತಂದ್ರೆ ಏನು, ಈಗ ಅದರಲ್ಲಿ ಈ ತರ ಸಿಕ್ಕಿದ್ದ ಸೆಕ್ಷನ್ ನಾವು ಪ್ಯಾರಾಬೋಲಾ ಅಂತ ಹೇಳ್ತೀವಿ ಅಂತ. ಓಕೆ, ಬಟ್ ಪ್ಯಾರಾಬೋಲಾ ಡೆಫಿನಿಷನ್ ಏನು ಅಂತ ಹೇಳಿದ್ರೆ, ಸೊ ಇವಾಗ ಒಂದು ಪ್ಲೇನ್ ಅಲ್ಲಿ, ಸೊ ಒಂದು ಪ್ಲೇನ್ ಇದೆ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ವೈ ಡ್ಯಾಶ್ ಆಕ್ಸಿಸ್. ಸೊ ಈ ಪ್ಲೇನ್ ಅಲ್ಲಿ ಒಂದಿಷ್ಟು ಪಾಯಿಂಟ್ಸ್ ನಾನು ತಗೊಂತಾ ಹೋಗ್ತೀನಿ. ಸೊ ಇಲ್ಲಿ ಒಂದು ಪಾಯಿಂಟ್ ಇದೆ, ಸೊ ಇಲ್ಲಿ ಯಾವ್ದೋ ಒಂದು ಫಿಕ್ಸ್ಡ್ ಪಾಯಿಂಟ್ ಚೂಸ್ ಮಾಡ್ತಾ ಇದೀನಿ. ಓಕೆನಾ, ಸೊ ಇಲ್ಲಿ ಯಾವ್ದೋ ಒಂದು ಫಿಕ್ಸ್ಡ್ ಪಾಯಿಂಟ್ ಇದೆ, ಸೊ ಎಫ್ ಅಂತ ಕಾಲ್ ಮಾಡ್ಕೊಂತೀನಿ ಆ ಫಿಕ್ಸ್ಡ್ ಪಾಯಿಂಟ್ ನ. ಸೊ ಅದೇ ತರ ಇಲ್ಲಿ ಒಂದು ಲೈನ್ ಇದೆ, this is fixed line. So ಇದು fixed point. ಓಕೆನಾ, ಸೊ ನಾವು ಇಲ್ಲಿ ಒಂದು ಪಾಯಿಂಟ್ ಚೂಸ್ ಮಾಡಿದೆ, ಅದೇ ತರ ಇಲ್ಲೂ ಒಂದು ಪಾಯಿಂಟ್ ಚೂಸ್ ಮಾಡಿದೆ, ಹಾಗೆ ಇಲ್ಲೂ
ಸೊ ಕಂಪ್ಲೀಟ್ ಆಗಿ ಈ ತರ ಪಾಯಿಂಟ್ ನ ಚೂಸ್ ಮಾಡ್ತಾ ಹೋಗ್ತಾ ಇದೀನಿ ಎಲ್ಲಿ ಪ್ಲೇನ್ ಅಲ್ಲಿ. ಸೊ ಈ ಪಾಯಿಂಟ್ ಇಂದ P1 ಈ ಪಾಯಿಂಟ್, ಸೊ ಇದು ಫೋಕಸ್ ಅಂದ್ರೆ ಎಫ್ ಅಂತ ತಗೊಂಡಿದ್ದೀನಿ, ಆಮೇಲೆ ಹೇಳ್ತೀನಿ ಫೋಕಸ್ ಅಂತ ಹೇಳಿದೆ ಮುಂಚೆನೆ. ಸೊ ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಕಂಪ್ಲೀಟ್ ಆಗಿ ಸ್ವಲ್ಪ ದೂರ ಆಯ್ತು, ಇಲ್ಲಿ ಹತ್ರನೇ ತಗೊಂತೀನಿ. ಓಕೆನಾ? ಸೊ ಒಂದು ಪಾಯಿಂಟ್ ಇಂದ ಇಲ್ಲಿಂದ ಇಲ್ಲಿಗೆ ಕಂಪ್ಲೀಟ್ ಆಗಿ ನಿಮಗೆ ಏನ್ ಸಿಗ್ತಾ ಇದೆ, ಸೊ ಡಿಸ್ಟೆನ್ಸ್ ಏನಿದೆ P1 ಎಫ್, ಮತ್ತೆ ಇಲ್ಲೊಂದು ಸೇ B1 ಅಂತ ತಗೊಂತಾ ಇದೀನಿ ಪಾಯಿಂಟ್. ಓಕೆನಾ? ಸೊ ಇದು ಫಿಕ್ಸ್ಡ್ ಲೈನ್ ಅಂತ ಹೇಳಿದೆ ನಿಮಗೆ, ಅದು ಫಿಕ್ಸ್ಡ್ ಪಾಯಿಂಟ್ ಅಂತ ಹೇಳಿದೆ. ಸೊ ಅದೇ ತರ ಇನ್ನೊಂದು ಪಾಯಿಂಟ್ ಚೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಈ ಡಿಸ್ಟೆನ್ಸ್ ಹಾಗೆ ಈ ತರ ಚೂಸ್ ಮಾಡ್ತಾ ಹೋಗ್ತಾ ಇದೀನಿ. ಸೊ ಅಂದ್ರೆ ಈ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇದೆಯಲ್ಲ, ಈ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಗಳು, ಈ ಪಾಯಿಂಟ್ಸ್ ನ ನೀವು ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಕಂಪ್ಲೀಟ್ ಆಗಿ ತಗೊಂತಾ ಇದೀರಾ ಅಂತಂದ್ರೆ ಲೋಕಸ್ ಆಫ್ ದಟ್ ಪಾಯಿಂಟ್ಸ್. ಸೊ ಹ್ಯಾವಿಂಗ್ ದ ಫಿಕ್ಸ್ಡ್ ಪಾಯಿಂಟ್ ಅಂಡ್ ಫಿಕ್ಸ್ಡ್ ಲೈನ್ ಇನ್ ಸಚ್ ಎ ವೇ ದಟ್ ಫಿಕ್ಸ್ಡ್ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಇದೆಯಲ್ಲ ಅವೆರಡು ನಡುವೆ P1 F is equal to P1 B1. ಸೊ ಈಕ್ವಿ ಡಿಸ್ಟೆನ್ಸ್ ಅಲ್ಲಿ ಇರಬೇಕು. ಈ ಡಿಸ್ಟೆನ್ಸ್ ಏನಿದೆ ಅಷ್ಟೇ ಡಿಸ್ಟೆನ್ಸ್ ಇದು ಕೂಡ ಇರಬೇಕು. ಸೊ ಇವಾಗ ಇಲ್ಲೊಂದು ಪಾಯಿಂಟ್ ತಗೊಂಡೆ P2. ಸೊ ಈ P2 F ಮತ್ತೆ ಇಲ್ಲಿ B2 ಅಂತ ತಗೊಂಡೆ, ಅದೇ ತರ P3 ಅಂತ ತಗೊಂಡ್ರೆ ಸೊ ಯಾವ ತರ ಸಿಗ್ಬೇಕು ನಿಮಗೆ, P1 F is equal to P1 B1 ಆಯ್ತು, P2 F is equal to P2 B2. ಸೊ ಅದೇ ತರ P3 ಪಾಯಿಂಟ್ ತಗೊಂಡ್ರೆ P3 F is equal to P3 B3. ಸೊ ಕಂಪ್ಲೀಟ್ ಆಗಿ ಏನಾಗ್ತಿದೆ ಇವಾಗ, a point distance ಎಲ್ಲ equi distance ಇದೆ ಅಂತ ಗೊತ್ತಾಯ್ತಲ್ವಾ. ಸೊ parabola is the set of points in a plane. Those points are equidistant from a fixed point to a fixed line. Equidistant from fixed point and also the fixed line. Then that what curve is nothing but a parabola. So the parabola ಆಗುತ್ತೆ ಅಂತ ಗೊತ್ತಾಯ್ತಲ್ವಾ ಇದು parabola. ಸೊ ಇದೇ ತರನೇ ತಗೊಳ್ಬೇಕಂತೇನಿಲ್ಲ. ಸೊ ಈ ಸೈಡ್ ನಾನು ಲೆಫ್ಟಿಗೆ ರೈಟಿಗೆ ತಗೊಂಡಿನಿ, ಅದೇ ತರ ಲೆಫ್ಟ್ ಅಲ್ಲೂ ಹಂಗೆ ಹೇಳ್ತಾ ಹೋಗ್ಬೋದು. ಸೊ ಅದನ್ನ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಓರಿಯಂಟೇಷನ್ಸ್ ಗಳು. ಸೊ ಇದು ಪ್ಯಾರಾಬೋಲಾ ಡೆಫಿನಿಷನ್ ಗೊತ್ತಾಯ್ತಲ್ವಾ. ಸೊ ಪ್ಯಾರಾಬೋಲಾ ಅಂತಂದ್ರೆ ಏನಂತ ಹೇಳ್ಬೋದು, ಸೊ ಪ್ಯಾರಾಬೋಲಾ ಇಸ್ ನಥಿಂಗ್ ಬಟ್ ಸೆಟ್ ಆಫ್ ಪಾಯಿಂಟ್ಸ್ ಇನ್ ಎ ಪ್ಲೇನ್. ದೋಸ್ ಪಾಯಿಂಟ್ಸ್ ಆರ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್ ಅಂಡ್ ಎ ಫಿಕ್ಸ್ಡ್ ಲೈನ್. ಸೊ ದಿಸ್ ಫಿಕ್ಸ್ಡ್ ಪಾಯಿಂಟ್ ಇಸ್ ನಥಿಂಗ್ ಬಟ್ ಫೋಕಸ್. ಈ ಫಿಕ್ಸ್ಡ್ ಪಾಯಿಂಟ್ ನ ಫೋಕಸ್ ಅಂತ ಕಾಲ್ ಮಾಡ್ತೀವಿ. ಅದೇ ಆ ಫಿಕ್ಸ್ಡ್ ಲೈನ್ ಇದೆಯಲ್ಲ, ಸೊ ಇದಕ್ಕೆ ನೇಮು ಡೈರೆಕ್ಟ್ರಿಕ್ಸ್. ಓಕೆನಾ? ಸೊ ಫಿಕ್ಸ್ಡ್ ಪಾಯಿಂಟ್ ಗೆ ನೇಮು ಫೋಕಸ್, ಫಿಕ್ಸ್ಡ್ ಲೈನ್ ಗೆ ಡೈರೆಕ್ಟ್ರಿಕ್ಸ್. ಸೊ ಏನೂ ನೆನಪಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ ಇಷ್ಟ ಆದ್ರೂ ನೆನಪಿರ್ಬೇಕು. ದ ಪಾಯಿಂಟ್ ಫೋಕಸ್ ಇದು ಡೈರೆಕ್ಟ್ರಿಕ್ಸ್ ಅಂತ ತಗೊಂತಾ ಇದೀನಿ ಅಂತ ಅಂದ್ರೆ ಸೊ ಈ ತರ ಈ ಟೈಪ್ ಆದ್ರೂ ನಿಮಗೆ ನೆನಪಿರ್ಬೇಕು. ಇದು ಪಾಯಿಂಟ್ ಪಿ. ಓಕೆನಾ? ಸೊ ಇದು ಡೈರೆಕ್ಟ್ರಿಕ್ಸ್ ಅಂತ ತಗೊಂಡಿದ್ದೀನಿ ಅಂದ್ರೆ ಇದು ಪಾಯಿಂಟ್ ಪಿ ಮತ್ತೆ ಇದು. ಸೊ ಒಟ್ನಲ್ಲಿ ಹಿಂಗೆ ಕಣ್ರಪ್ಪ, ಈ ಪಾಯಿಂಟ್ ಪಿ ಫೋಕಸ್ ಮತ್ತೆ ಈ ಡೈರೆಕ್ಟ್ರಿಕ್ಸ್ ಪಾಯಿಂಟ್ ಪಿ ಎಂ. ಓಕೆನಾ? ಸೊ ಇದು ಡೈರೆಕ್ಟ್ರಿಕ್ಸ್ ಅಂತ ತಗೊಂತಾ ಇದೀನಿ ಅಂತಂದ್ರೆ ಅದು ಫೋಕಸ್ ಅಂತ ತಗೊಂತಾ ಇದೀನಿ ಅಂತಂದ್ರೆ ಏನ್ ಹೇಳ್ದೆ ಹೇಳಿ, ಪಿ ಎಂ ಇಸ್ ಈಕ್ವಲ್ ಟು ಪಿ ಎಫ್. ಆ ಪಾಯಿಂಟ್ ಇಂದ ಫೋಕಸ್ ಗೆ, ಆ ಪಾಯಿಂಟ್ ಇಂದ ಡೈರೆಕ್ಟ್ರಿಕ್ಸ್ ಮೇಲೆ ಇರುವಂತಹ ಪಾಯಿಂಟ್ಸ್ ಗಳಿಗೆ ಇರೋ ಡಿಸ್ಟೆನ್ಸ್ ಯಾವಾಗ್ಲೂ ಈಕ್ವಲ್ ಇರುತ್ತೆ. ಸೊ ಇದು ಪ್ಯಾರಾಬೋಲಾ ಮೇಲೆ ಇರುವಂತಹ ಪಾಯಿಂಟ್. ಓಕೆನಾ? ಸೊ ಪಿ ಎಫ್ ಇಸ್ ಈಕ್ವಲ್ ಟು ಪಿ ಎಂ. ಇದು ಚೆನ್ನಾಗಿ ನೆನಪಿರ್ಬೇಕು, ಇದ್ರ ಮೇಲೆ ಪ್ರಾಬ್ಲಮ್ಸ್ ಗಳು ನಿಮಗೆ ಬರುವಂತದ್ದು. ಓಕೆನಾ? ಸೊ ವಿಚ್ ಇಸ್ ಅ ಪಾಯಿಂಟ್ ಆನ್ ಅ ಪ್ಯಾರಾಬೋಲಾ, ದಿಸ್ ಇಸ್ ಅ ಫಿಕ್ಸ್ಡ್ ಪಾಯಿಂಟ್, ದಿಸ್ ಇಸ್ ಅ ಫಿಕ್ಸ್ಡ್ ಲೈನ್, ದಿಸ್ ಇಸ್ ಡೈರೆಕ್ಟ್ರಿಕ್ಸ್, ದಿಸ್ ಇಸ್ ಫೋಕಸ್. ಓಕೆನಾ? ಸೊ ನಾವು ಸೊ ಆ ಫಿಕ್ಸ್ಡ್ ಪಾಯಿಂಟ್ ನೇಮ್ ಅಂತ ಗೊತ್ತಾಯ್ತು, ಫಿಕ್ಸ್ಡ್ ಲೈನ್ ಏನಂತ ಗೊತ್ತಾಯ್ತು. ಸೊ ಇವಾಗ ಡಿಫ್ರೆಂಟ್ ಟೈಪ್ಸ್, ಒಂದು 4 ಟೈಪ್ಸ್ ಅಲ್ಲಿ ಇದೆ ಪ್ಯಾರಾಬೋಲಾ ಇಕ್ವೇಶನ್ಸ್. ಸೊ ಯಾವ್ದು ಹಾಗಾದ್ರೆ, ಸೊ ಗೊತ್ತಾಗಿದ್ದಲ್ವ, ಇದು ನೋಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಯಾವ್ದು ಹಾಗಾದ್ರೆ, ಸೊ ಫಸ್ಟ್ ಒನ್ y square is equal to 4ax. Second one y square is equal to minus 4ax. Third one x square is equal to 4ay. And fourth one x square is equal to minus 4ay. ಓದಿರ್ತೀರ, ನೆನಪಿರುತ್ತಲ್ವಾ. ಸೊ y square is equal to 4ax, y square is equal to minus 4ax, x square is equal to 4ay, x square is equal to minus 4ay. ಸೊ ಇದರಲ್ಲಿ ಸೊ ಮೇನ್ ಆಗಿ ಸೊ ಈ ಟೈಪ್ ಅಲ್ಲಿ ಇದೆ ಪ್ಯಾರಾಬೋಲಾ. ಓಕೆನಾ? ಸೊ ಇಲ್ಲಿ ಫೋಕಸ್ ಅಂತ ಹೇಳಿದೆ. ಸೊ ಈ ಪಾಯಿಂಟ್ ಬಿ, ಇದು ವರ್ಟೆಕ್ಸ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಹಾರಿಜಾಂಟಲ್ ಲೈನ್ ಇದೆಯಲ್ಲ, ಸೊ ದಿಸ್ ಲೈನ್ ಇಸ್ ನಥಿಂಗ್ ಬಟ್ ಆಕ್ಸಿಸ್. ಓಕೆ? ಸಿಮೆಟ್ರಿಕಲ್ ಆಕ್ಸಿಸ್ ಅಂತಾನು ಹೇಳ್ತೀವಿ. ಸೊ ದಟ್ ಒನ್ ಈಸ್ ಆಕ್ಸಿಸ್. ಸೊ ಇದು ವರ್ಟೆಕ್ಸ್, ದಿಸ್ ಒನ್ ಈಸ್ ಫೋಕಸ್. ಸೊ ಅಂದ್ಮೇಲೆ ಆಕ್ಸಿಸ್ ಡೆಫಿನಿಷನ್ ಏನ್ ಹೇಳುತ್ತೆ, ಆಕ್ಸಿಸ್ ಅಂತ ಅಂದ್ರೆ ಏನು, ಡಿಫೈನ್ ಆಕ್ಸಿಸ್ ಅಂತ ತಗೊಂಡ್ರೆ ಸೊ ಆಕ್ಸಿಸ್ ಇಸ್ ನಥಿಂಗ್ ಬಟ್ ಲೈನ್ ಸೊ ವಿಚ್ ಈಸ್ ಪಾಸಿಂಗ್ ಥ್ರೂ ಫೋಕಸ್. ಸೊ ದಿಸ್ ಲೈನ್, ಈ ಲೈನ್ ಯಾವ್ದ್ರ ಮುಖಾಂತರ ಪಾಸ್ ಆಗ್ತಾ ಇದೆ, ಫೋಕಸ್ ಮುಖಾಂತರ ಪಾಸ್ ಆಗ್ತಾ ಇದೆ. ಇದು ಡೈರೆಕ್ಟ್ರಿಕ್ಸ್ ಅಂತ ತಗೊಂಡ್ರೆ ಸೊ ಅಂಡ್ ಇಟ್ ಈಸ್ ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಟು ಡೈರೆಕ್ಟ್ರಿಕ್ಸ್.
So axis is a line which is passing through the focus and which is perpendicular to directrix. Okay na, so the axis ಆಯ್ತು. ನೆಕ್ಸ್ಟ್ ಇದೇನಿದು ವರ್ಟೆಕ್ಸ್ ಅಂತ ಹೇಳಿದೆ. ಸೊ ವಾಟ್ ಈಸ್ ದಟ್ ವರ್ಟೆಕ್ಸ್? ಆಕ್ಸಿಸ್ ಲೈನ್ ಅಂತ ಗೊತ್ತಾಯ್ತು. ವರ್ಟೆಕ್ಸ್ ನೋಡಿದ್ರೆ ಏನಂತ ಹೇಳ್ತಾ ಇದ್ದೀರಾ? ಏನಂತ ಗೊತ್ತಾಗುತ್ತೆ? ವರ್ಟೆಕ್ಸ್ ಅಂದ್ರೆ ಪಾಯಿಂಟ್ ಅಲ್ವಾ? ಸೊ ವರ್ಟೆಕ್ಸ್ ಈಸ್ ಎ ಪಾಯಿಂಟ್. ಸೊ ಏನ್ ಎಲ್ಲಿದೆ ಅದು ಪಾಯಿಂಟ್? ಆಕ್ಸಿಸ್ ನ ಇಂಟರ್ಸೆಕ್ಟ್ ಮಾಡ್ತಾ ಇದೆ ಪಾಯಿಂಟ್, ಆ ಪ್ಯಾರಾಬೋಲಾನು ಇಂಟರ್ಸೆಕ್ಟ್ ಮಾಡ್ತಾ ಇದೆ ಅಲ್ವಾ? ಸೊ ವರ್ಟೆಕ್ಸ್ ಇಸ್ ಎ ಪಾಯಿಂಟ್ ವಿಚ್ ಇಂಟರ್ಸೆಕ್ಟ್ಸ್ ದ ಪ್ಯಾರಾಬೋಲಾ ವಿತ್ ದ ಆಕ್ಸಿಸ್. Vertex is a point which intersects the parabola with the axis. That point is nothing but vertex. Okay na? So next, ಇದು ಯಾವ ಕೇಸಸ್ ಅಲ್ಲಿ ಸಿಗುತ್ತೆ ಅಂತ ನೋಡ್ತಾ ಹೋದ್ರೆ ನಿಮಗೆ ನಾನು ಈ ವರ್ಟೆಕ್ಸ್ ಎಲ್ಲಿ ತಗೊಂತಾ ಇದ್ದೀನಿ ಅಂದ್ರೆ ಆರಿಜಿನ್ ಹತ್ರನೇ ತಗೊಂತಾ ಇದ್ದೀನಿ ವರ್ಟೆಕ್ಸ್. ಓಕೆನಾ? ಸೊ ಈ ಕೇಸಲ್ಲಿ ಇದು ಫೋಕಸ್ ಅಂತ ತಗೊಂಡಿದ್ದೀರಾ. ಸೊ ಅದೇ ಡಿಸ್ಟೆನ್ಸ್ ಅಲ್ಲಿ ಡೈರೆಕ್ಟ್ರಿಕ್ಸ್ ಯಾಕೆ ಅಷ್ಟೇ ತಗೊಂಡಿದ್ದೀರಾ ಮೇಡಮ್ ಅಂತ ಕೇಳೋರಿಗೆ, ಈ ಪಾಯಿಂಟ್ ಇಂದ ಫೋಕಸ್ಗೆ, ಈ ಪಾಯಿಂಟ್ ಇಂದ ಫಿಕ್ಸ್ಡ್ ಲೈನ್ಗೆ ಡಿಸ್ಟೆನ್ಸ್ ಏನಿರಬೇಕು? ದಟ್ ಈಸ್ ಪಿ ಎಂ ಇಸ್ ಈಕ್ವಲ್ ಟು ಪಿ ಎಫ್. ನಿಮಗೆ ಗೊತ್ತಿಲ್ಲ. ಓಕೆನಾ? ಸೊ ಇಲ್ಲಿ ಈ ಕೇಸಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಆನ್ ಪ್ಯಾರಾಬೋಲಾ ಎಲ್ಲ ಆಗ್ತಾ ಇದೆ ಸಿಮಿಟ್ರಿಕ್ ಅಬೌಟ್ ಎಕ್ಸ್ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ಸಿಮಿಟ್ರಿಕಲ್ ಆಗಿದೆ, ಮತ್ತೆ ಅದು ಯಾವ ಸೈಡ್ ಟರ್ನ್ ಆಗಿದೆ? ಎಕ್ಸ್ ಆಕ್ಸಿಸ್ ಸೈಡ್ ತಗೊಂಡಿದೆ ಅಲ್ವಾ? ಸೊ ಟರ್ನ್ ಆಗಿದೆ ಅಲ್ವಾ? ಅಂದ್ರೆ ದ ಪ್ಯಾರಾಬೋಲಾ ಈಸ್ ಓಪನ್ ಲೆಫ್ಟ್ ಅಂತ ಹೇಳಿದ್ರೆ ಹಿಂಗಾದ್ರೂ ಹೇಳ್ತೀರಾ. ಸೊ ಇಲ್ಲ ನೀವು ಈ ತರ ಹೇಳೋದಾದ್ರೆ ರೈಟ್ ಬರುತ್ತೆ. ಓಕೆನಾ? ಸೊ ಈ ಪಾರ್ಟ್ ಲೆಫ್ಟ್ ಬರುತ್ತೆ, ಈ ಪಾರ್ಟ್ ರೈಟ್ ಬರುತ್ತೆ. ಸೊ ದ ಪ್ಯಾರಾಬೋಲಾ ಓಪನ್ಸ್ ಟು ದ ರೈಟ್ ಅಂತ ಹೇಳ್ಬೋದಲ್ವಾ? ಸೊ ಈ ಕೇಸಲ್ಲಿ y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax. ಸೊ ಇದು ತುಂಬಾ ಚೆನ್ನಾಗಿ ನೆನಪಿರುತ್ತೆ. y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax. ಸೊ ಈ ಟೈಪ್ ಅಲ್ಲಿ ಇದ್ರೆ, ಸೊ ಈ ಡೈರೆಕ್ಟ್ರಿಕ್ಸ್ ಲೈನ್ ಏನು ಮತ್ತೆ ಫೋಕಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಸೊ ಫೋಕಸ್ಗೆ ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ ಎರಡು ಇರುತ್ತಲ್ವಾ? ಸೊ ಫೋಕಸ್ ಎಲ್ಲಿದೆ? ಆನ್ ಎಕ್ಸ್ ಆಕ್ಸಿಸ್ ಇರೋದ್ರಿಂದ ಆನ್ ಎಕ್ಸ್ ಆಕ್ಸಿಸ್ ಮೇಲೆ ಯಾವ ಕೋಆರ್ಡಿನೇಟ್ 0 ಆಗಿರುತ್ತೆ? ಎಕ್ಸ್ ಆಕ್ಸಿಸ್ ಮೇಲೆ ಯಾವಾಗ್ಲೂ ವೈ ಕೋಆರ್ಡಿನೇಟ್ 0 ಆಗಿರುತ್ತೆ. ಸೊ ವೈ ಕೋಆರ್ಡಿನೇಟ್ 0 ಆಗಿರೋದ್ರಿಂದ ಸೊ ನಾನು ವೈ ಕೋಆರ್ಡಿನೇಟ್ ಗೆ 0 ಹಾಕೊಂಡೆ. ಸೊ ಎಕ್ಸ್ ಕೋಆರ್ಡಿನೇಟ್ ನಾನು ಸೊ ಎ ಅಂತ ತಗೊಂಡಿದ್ದೀನಿ. ಸೊ ಎ ಅಂತ ಅಂದ್ರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್. ಓಕೆನಾ? ಸೊ ಎಫ್ ದು ಕೋಆರ್ಡಿನೇಟ್ಸ್ ಏನು ಅಂತಂದ್ರೆ ದ ಫೋಕಸ್ ಕೋಆರ್ಡಿನೇಟ್ ಈ ತರ ಇದ್ರೆ y ಸ್ಕ್ವೇರ್ ಇಸ್ 4ax ಇದ್ರೆ a, 0 ಆಯ್ತು. ಸೊ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇಲ್ಲೂ ಕೂಡ ಇರೋದ್ರಿಂದ ಈ ಪಾಯಿಂಟ್ ಇದೆಯಲ್ಲ, ಸೊ ಇದೇನಾಗುತ್ತೆ? ಇದು ಎ ಆಗ್ತಿದೆ ಅಂತಂದ್ರೆ ಸೇಮ್ ಡಿಸ್ಟೆನ್ಸ್ ಅಲ್ಲ. ಸೊ ಇದೇನಾಗುತ್ತೆ? ಮೈನಸ್ ಎ ಬರುತ್ತಲ್ವಾ? ಯಾಕೆ ಹೇಳಿ? ಆರಿಜಿನ್ ಇಂದ ಲೆಫ್ಟ್ ಅಲ್ಲಿ ಬರೋದೆಲ್ಲ ನೆಗೆಟಿವ್ ವ್ಯಾಲ್ಯೂಸ್. ಸೊ ಅಂದ್ಮೇಲೆ ಈ ಲೈನ್ ಏನಾಗುತ್ತೆ? ಸೊ ಈ ಲೈನ್ ಏನಾಗುತ್ತಪ್ಪ? ಎಕ್ಸ್ ಆಕ್ಸಿಸ್ ಮೇಲೆ ಅಂದ್ರೆ ಎಕ್ಸ್ ಪಾಯಿಂಟ್ ಮೇಲೆ ಆಗೋಗ್ತಿರೋದ್ರಿಂದ ದಿಸ್ ಒನ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ. ಸೊ ಈ ಪಾಯಿಂಟ್ ಮೈನಸ್ ಎ ಆಗಿರೋದ್ರಿಂದ ಇಕ್ವೇಶನ್ ಆಫ್ ದಟ್ ಲೈನ್ ಈಸ್ ನಥಿಂಗ್ ಬಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ. ಸೊ ದಟ್ ಈಸ್ ದ ಡೈರೆಕ್ಟ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax. ಗೊತ್ತಾಯ್ತಲ್ವಾ? ಸೊ ಈ ಕೇಸಲ್ಲಿ ಈಕ್ವೇಶನ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಇರುತ್ತೆ. ಹೆಂಗೆ ಅಂತಂದ್ರೆ ಇಲ್ಲಿ ನೋಡಿ, ಎಕ್ಸ್ ಕೋಇಫಿಷಿಯಂಟ್ ಪಾಸಿಟಿವ್ ಇದೆಯಾ ಅಂತ ನೋಡಿದ್ರೆ ಪಾಸಿಟಿವ್ ಸೈಡ್ ಓಪನ್ ಆಗಿರಬೇಕು. ಸೊ ವೈ ಸ್ಕ್ವೇರ್ ಟರ್ಮ್ ಇದೆ ಅಂತ ಅಂದ್ರೆ ಅರ್ಥ ಸೊ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯಾ ಅಂತ ನೋಡ್ಕೋಬೇಕು. ಸೊ ಪಾಸಿಟಿವ್ ಇತ್ತು ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡ್ ಗೆ ಅದು ಓಪನ್ ಆಗಿರುತ್ತೆ ಪ್ಯಾರಾಬೋಲಾ. ಸೊ ಅದ್ರದ್ದು ನೆಕ್ಸ್ಟ್ ಫೋಕಸ್ ಅಂತ ತಗೊಂಡ್ರೆ ಫೋಕಸ್ ಕೋಆರ್ಡಿನೇಟ್ಸ್ ಏನಾಗ್ತಿದೆ? ಎಕ್ಸ್ ಕೋಆರ್ಡಿನೇಟ್ಸ್ ಎ ಅಂತ ತಗೊಂಡಿದ್ದೀನಿ. ಆನ್ ಎಕ್ಸ್ ಆಕ್ಸಿಸ್ ವೈ ಕೋಆರ್ಡಿನೇಟ್ ಯಾವಾಗ್ಲೂ 0 ಇರುತ್ತೆ. ಸೊ a, 0. ನೆಕ್ಸ್ಟ್ ಡೈರೆಕ್ಟ್ರಿಕ್ಸ್ ಲೈನ್ ಇದೆಯಲ್ಲ, ಫಿಕ್ಸ್ಡ್ ಲೈನ್ ಡೈರೆಕ್ಟ್ರಿಕ್ಸ್ ಲೈನ್ ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ಆಗುತ್ತೆ. ಓಕೆನಾ? ಸೊ ಇಷ್ಟು ಗೊತ್ತಿರ್ಬೇಕು ನಿಮಗೆ. ನೆಕ್ಸ್ಟ್ ಇದಾದ್ಮೇಲೆ ಇದು ಮುಗೀತು. ಈಗ 4ax ಗೆ ಏನಂತ ಮೈನಸ್ 4ax ಬೇಕು ಅಂತ ಅಂದ್ರೆ ಇದೇನಾಗಬೇಕು? ಇದು ಪ್ಲಸ್ 4ax ಇಲ್ಲಿ ನೆಗೆಟಿವ್ ಸೈನ್ ಇದೆ. ಸೊ ನೆಗೆಟಿವ್ ಸೈನ್ ಅಂತ ಅಂದ್ರೆ ಇದು ಲೆಫ್ಟ್ ಗೆ ಓಪನ್ ಆಗ್ಬೇಕು, ಪ್ಯಾರಾಬೋಲಾ ಲೆಫ್ಟ್ ಗೆ ಓಪನ್ ಆಗ್ಬೇಕು. ಸೊ ಇಲ್ಲಿ ಬರೋದು ಕಾಣುತ್ತಲ್ಲ? ಓಕೆ, ಸೇಮ್ ಇಲ್ಲಿ ವರ್ಟೆಕ್ಸ್ ಅಲ್ಲಿ ಆರಿಜಿನ್ ಹತ್ರನೇ ತಗೊಂತಾ ಇದೀನಿ. ಸೊ ಈಗ ಬರುತ್ತೆ. ಓಕೆನಾ? ಸೊ ಈ ಟೈಪ್ ಅಲ್ಲಿ ಕರ್ವ್ ಸಿಗ್ತಾ ಇದೆ. ಸೊ ಈ ಕರ್ವಿಗೆ ಇಲ್ಲಿ ನಾನು ಫೋಕಸ್ ತಗೊಂತಾ ಇದೀನಿ. ನೆಕ್ಸ್ಟ್ ಇಲ್ಲಿ ಹಿಂದೆ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಡೈರೆಕ್ಟ್ರಿಕ್ಸ್ ಇರುತ್ತೆ. ಇದು ಫಿಕ್ಸ್ಡ್ ಲೈನ್. ದಿಸ್ ಇಸ್ ಫಿಕ್ಸ್ಡ್ ಪಾಯಿಂಟ್. ಫಿಕ್ಸ್ಡ್ ಪಾಯಿಂಟ್ ಇಸ್ ಫೋಕಸ್, ಫಿಕ್ಸ್ಡ್ ಲೈನ್ ಇಸ್ ನಥಿಂಗ್ ಬಟ್ ಡೈರೆಕ್ಟ್ರಿಕ್ಸ್. ನಾವು ಸೊ ಇಲ್ಲಿ ನೀವು ಕಂಪ್ಲೀಟ್ ಆಗಿ ಫೋಕಸ್ ಅಂತ ತಗೊಂಡ್ರೆ ಇಲ್ಲಿ ಏನಾಗುತ್ತಪ್ಪ? ಆನ್ ಎಕ್ಸ್ ಆಕ್ಸಿಸ್ ಇರೋದ್ರಿಂದ ವೈ ಕೋಆರ್ಡಿನೇಟ್ ವ್ಯಾಲ್ಯೂ 0 ಇರುತ್ತೆ. ಬಟ್ ಇದು ಎಲ್ಲಿದೆ? ನೆಗೆಟಿವ್ ಆಫ್ ದಟ್ ಅಲ್ಲಿ ಇದೆ. ಅಂದ್ರೆ ಆರಿಜಿನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದ್ರಿಂದ, ಲೆಫ್ಟ್ ಸೈಡ್ ಇರೋದ್ರಿಂದ ಇದು ಏನಾಗುತ್ತೆ? ಎ ಅಂತ ತಗೊಂಡ್ರೆ ಇದು ಮೈನಸ್ ಎ ಆಗುತ್ತೆ. ದಟ್ ಈಸ್ ದ ಕೋಆರ್ಡಿನೇಟ್ಸ್ ಆಫ್ ಫೋಕಸ್, ಮೈನಸ್ ಎ, 0. ಸೊ ಇದೆಲ್ಲ ನೀವು ಕಲ್ತ್ಕೋಬೇಕು. ಓಕೆನಾ? ಈಸಿ ಇದೆ ತುಂಬಾ. ಇದನ್ನ ಚೆನ್ನಾಗಿ ಕಲ್ತ್ರಿ ಅಂತ ಅಂದ್ರೆ ನಿಮಗೆ ಕ್ವಶನ್ ಬಂದಿದೆ. ಕ್ವಶನ್ ಪೇಪರ್ ಪ್ರಾಬ್ಲಮ್ ಲಾಸ್ಟ್ ಅಲ್ಲಿ ಸಾಲ್ವ್ ಮಾಡ್ತೀನಿ, ಗೊತ್ತಾಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಡೈರೆಕ್ಟ್ರಿಕ್ಸ್ ಲೈನ್ ಏನಾಗುತ್ತೆ? ಸೊ ಇದು ಅಟ್ ಎ ಡಿಸ್ಟೆನ್ಸ್ ಏನಲ್ಲೇ ಇದೆ ಅಂತ ತಗೊಂಡ್ರೆ ಸೊ ಇದು ಏನಾಯ್ತು? ಇದು ಪಾಯಿಂಟ್ ಎ ಅಲ್ವಾ? ಫ್ರಮ್ 0 ಟು ಎ ಅಂತಂದ್ರೆ ಏನೇ ಅಲ್ವೇನ್ರಪ್ಪ? ಸೊ ಕಂಪ್ಲೀಟ್ ಆಗಿ ಎ ಆಯ್ತು ಅಂತಂದ್ರೆ ಸೊ ದಿಸ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಓಕೆನಾ? ಸೊ ಫೋಕಸ್ ಗೊತ್ತಾಗಿದೆ, ಡೈರೆಕ್ಟ್ರಿಕ್ಸ್ ಏನು ಅಂತ ಗೊತ್ತಾಗಿದೆ, ಈಕ್ವೇಶನ್ ಗೊತ್ತಾಗಿದೆ. ಸೊ ಈ ಕೇಸಲ್ಲಿ ಏನಾಗುತ್ತೆ? y ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 4ax. ಸೊ ಮೈನಸ್ ಎಕ್ಸ್ ಅಂತ ಬಂತು ಅಂತಂದ್ರೆ ದಟ್ ಪ್ಯಾರಾಬೋಲಾ ಮಸ್ಟ್ ಓಪನ್ಸ್ ಟು ದ ಲೆಫ್ಟ್. ಈಗ ನಾನು ರೈಟ್ ಅಲ್ಲಿ ಬರ್ಕೊಂಡಿದ್ದಲ್ವಾ? ಸೊ ಟು ದ ಲೆಫ್ಟ್ ಅಲ್ಲಿ ಓಪನ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇದರಲ್ಲಿ ಸಿಗುವಂತದ್ದು ಫೋಕಸ್ ಕೋಆರ್ಡಿನೇಟ್ಸ್ ಏನೇನಾಗುತ್ತೆ? ಎಕ್ಸ್ ಮೈನಸ್ ಎ, ವೈ 0. ಅದೇ ತರ ಡೈರೆಕ್ಟ್ರಿಕ್ಸ್ ತಗೊಂಡ್ರೆ ಡೈರೆಕ್ಟ್ರಿಕ್ಸ್ ಲೈನು ಎಕ್ಸ್ ಇಸ್ ಈಕ್ವಲ್ ಟು
ಎ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ನೆಕ್ಸ್ಟ್ ಈ ಟೈಪ್ ಅಲ್ಲಿ ಆಯ್ತು. ಫೋಕಸ್ ಏನ್ ಬರುತ್ತೆ ಅಂತ ಗೊತ್ತಾಗಿದೆ ನಿಮಗೆ. ಸೊ ಒಂದು ಇಮ್ಯಾಜಿನೇಷನ್ ಇದ್ರೆ ಆಯ್ತು. ಸೊ ನೆಕ್ಸ್ಟ್ ಥರ್ಡ್ ಒನ್ ಅಂಡ್ ಫೋರ್ತ್ ಒನ್ ಅಂತ ತಗೊಂತಾ ಇದ್ದೀನಿ ಇವಾಗ. ಸೊ ನೆಕ್ಸ್ಟ್ x ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ಅಂತ ಇದೆ. ಸೊ ಈ ಕೇಸಲ್ಲಿ ಇಲ್ಲಿ ನೋಡಿ 4ay ಅಂದ್ರೆ yದು ಕೋಯಿಫಿಷಿಯಂಟ್ ಪಾಸಿಟಿವ್ ಇದೆ. ಪಾಸಿಟಿವ್ ಇರೋದ್ರಿಂದ ಸೊ ಈ ಪ್ಯಾರಾಬೋಲಾ ಓಪನ್ ಅಪ್ವರ್ಡ್ಸ್ ಅಲ್ಲಿ ಏನಾಗಿರ್ಬೇಕು, ಅದು ಓಪನ್ ಆಗಿರ್ಬೇಕು. ಪ್ರೊವೈಡೆಡ್ ದಟ್ ದ ಕೋಯಿಫಿಷಿಯಂಟ್ ಆಫ್ y ಮಸ್ಟ್ ಬಿ ಏನಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು. ಓಕೆನಾ? ಸೊ ಇದು ಇಲ್ಲಿ ಫೋಕಸ್ ಸಿಗುತ್ತೆ. ಸೊ ಇಲ್ಲಿಂದ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಡೈರೆಕ್ಟ್ರಿಕ್ಸ್ ಸಿಕ್ಕಿರುತ್ತೆ. ಫಿಕ್ಸ್ಡ್ ಪಾಯಿಂಟ್, ಫಿಕ್ಸ್ಡ್ ಲೈನ್. ಓಕೆನಾ? ನೀಟಾಗಿ ಹಾಕೊಳ್ಳಿ ನೀವು. ಸೊ ಇದು ಡೈರೆಕ್ಟ್ರಿಕ್ಸ್ ಅಂತ ಗೊತ್ತಾಗಿದೆ. ಇಲ್ಲಿ ಏನಾಗುತ್ತೆ ಹೇಳಿ, ಫೋಕಸ್ ಎಲ್ಲ ಆಗ್ತಾ ಇದೆ. ಸೊ ದಟ್ ಪ್ಯಾರಾಬೋಲಾ ಇಸ್ ಸಿಮೆಟ್ರಿಕಲ್ ಅಲಾಂಗ್ ವೈ ಆಕ್ಸಿಸ್ ಅಲ್ವಾ. ಸೊ ಸಿಮೆಟ್ರಿಕಲ್ ಅಲಾಂಗ್ ವೈ ಆಕ್ಸಿಸ್ ಆಗಿರೋದ್ರಿಂದ ವೈ ಆಕ್ಸಿಸ್ ಅಂತ ಅಂದ್ರೆ ನಿಮಗೆ ಗೊತ್ತಿದೆ, ಆನ್ ವೈ ಆಕ್ಸಿಸ್ ಎಕ್ಸ್ ಕೋಆರ್ಡಿನೇಟ್ಸ್ ಯಾವಾಗಲೂ 0 ಆಗಿರುತ್ತೆ. ಸೊ ಹಂಗಾಗಿ ಇಲ್ಲಿ ಏನಾಗುತ್ತೆ, ಎಕ್ಸ್ ಕೋಆರ್ಡಿನೇಟ್ 0 ಕಾಮ ಎ ಇದೆ ಅಂತಂದ್ರೆ ಏನ್ ತಗೊಂತೀರಾ, 0 ಕಾಮ ಎ ಅಂತ ತಗೊಳ್ಬೋದಲ್ವಾ. ವೈ ಆಕ್ಸಿಸ್ ಇಲ್ಲಿಂದ 0 ಇಂದ ಇಷ್ಟು ಡಿಸ್ಟೆನ್ಸ್ ಎ ಇದೆ ಅಂತ ತಗೊಂಡ್ರೆ 0 ಕಾಮ ಎ. ಮೇಡಮ್ ಏನೇ ಯಾಕೆ ತಗೊಂತಿದ್ದೀರಾ ಅಂತ ಕೇಳೋರು, ನೀವು ಬಿ ಅಂತನಾದ್ರೂ ತಗೊಳ್ಳಿ, ಟಿ ಅಂತನಾದ್ರೂ ತಗೊಳ್ಳಿ, ನಿಮ್ ಇಷ್ಟ. ಸೊ ಅಲ್ಲಿ ಡಿಸ್ಟೆನ್ಸ್ ಏನು ಅನ್ನೋದು ನಿಮಗೆ ಗೊತ್ತಾಗ್ಬೇಕಷ್ಟೇ. ಓಕೆನಾ? ಸೊ ನೆಕ್ಸ್ಟ್ ಇದು ಎಲ್ಲಿದೆ, ಇದು ಪಾಯಿಂಟ್ ವೈ ಆಕ್ಸಿಸ್ ಮೇಲೆ ತಾನೆ. ಸೊ ದಿಸ್ ಪಾಯಿಂಟ್ ನಾನು ಇವಾಗ y ಇಸ್ ಈಕ್ವಲ್ ಟು ಏನಂತ ಹೇಳ್ಬೋದು, ಆರಿಜಿನ್ ಕಿನ ಕೆಳಗಿರೋದ್ರಿಂದ ಈ ವ್ಯಾಲ್ಯೂಸ್ ಎಲ್ಲ ಏನ್ ಬರುತ್ತಪ್ಪ, ನೀವು ಗ್ರಾಫ್ ಅಲ್ಲಿ ಮಾರ್ಕ್ ಮಾಡ್ತಾ ಹೋದ್ರೆ -1 -2 -3 ಅಂತ ತಗೊಂತೀರಲ್ವಾ. ಸೊ ಇದೇನಾಗುತ್ತೆ, y ಇಸ್ ಈಕ್ವಲ್ ಟು -a. ಸೊ ಫೋಕಸ್ ಕೋಆರ್ಡಿನೇಟ್ ಈ ಕೇಸಿಗೆ x ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ಗೆ ಫೋಕಸ್ ಕೋಆರ್ಡಿನೇಟ್ 0, a ಆಗುತ್ತೆ. ಡೈರೆಕ್ಟ್ರಿಕ್ಸ್ y ಇಸ್ ಈಕ್ವಲ್ ಟು -a ಆಗುತ್ತೆ. ಓಕೆನಾ? ಸೊ ಡೈರೆಕ್ಟ್ರಿಕ್ಸ್ ಇಸ್ ದ ಹಾರಿಜಾಂಟಲ್ ಲೈನ್. ಓಕೆನಾ? ಸೊ ಈ ಕೇಸ್ಗೆ ಲಾಸ್ಟ್ ಕೇಸ್ x ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ಅಂತ ತಗೊಂಡ್ರೆ, ಸೊ x ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ಕೇಸ್ ಅಲ್ಲಿ ಸೊ ಇಲ್ಲಿ ಏನಾಗಿದೆ, y ಕೋಯಿಫಿಷಿಯಂಟ್ -4a ಬಂದಿದೆ, ಅಂದ್ರೆ ನೆಗೆಟಿವ್ ಬಂದಿದೆ. ಸೊ ನೆಗೆಟಿವ್ ಬರ್ತಾ ಇದೆ ಅಂತ ಅಂದ್ರೆ ಪ್ಯಾರಾಬೋಲಾ ಓಪನ್ ಆಗೋದು ಡೌನ್ವರ್ಡ್ಸ್ ಗೆ. ಓಕೆನಾ? ಸೊ ಡೌನ್ವರ್ಡ್ಸ್. ಸೊ ಇದು ಆರಿಜಿನ್ 0,0. ಸೊ ಇಲ್ಲಿ ಫಿಕ್ಸ್ಡ್ ಪಾಯಿಂಟ್ ತಗೊಂತಾ ಇದೀನಿ, ಅದೇ ತರ ಫಿಕ್ಸ್ಡ್ ಲೈನ್ ತಗೊಂತಾ ಇದೀನಿ. ಫಿಕ್ಸ್ಡ್ ಲೈನ್ ಇಸ್ ನಥಿಂಗ್ ಬಟ್ ಅ ಡೈರೆಕ್ಟ್ರಿಕ್ಸ್, ಫಿಕ್ಸ್ಡ್ ಪಾಯಿಂಟ್ ಇಸ್ ನಥಿಂಗ್ ಬಟ್ ಅ ಫೋಕಸ್. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಲೆಂತ್, ಸೊ ಎ ಅಂತ ತಗೊಂಡಿದೀನಿ ಅಂದ್ರೆ 0 ಇಂದ ಇಲ್ಲಿ ಎ ಗೆ. ಸೊ ಇದು ಎ ಅಂತ ಅಂದ್ರೆ ಇಲ್ಲಿ ಏನಾಗುತ್ತೆ, ಕೋಆರ್ಡಿನೇಟ್ಸ್ ಗಳು ಬರುತ್ತೆ. ಎಲ್ಲಿದೆ ಅದು, ವೈ ಆಕ್ಸಿಸ್ ಮೇಲೆ ಇರೋದ್ರಿಂದ ಎಕ್ಸ್ ಕೋಆರ್ಡಿನೇಟ್ 0 ಆಗುತ್ತೆ. ಬಟ್ ಇದು ಕೆಳಗಡೆ ಬಂದಿರೋದ್ರಿಂದ, ಆರಿಜಿನ್ ಗಿನ ಕೆಳಗಡೆ ಬಂದಿರೋದ್ರಿಂದ ಎಲ್ಲ ವ್ಯಾಲ್ಯೂಸ್ ಏನು ನೆಗೆಟಿವ್ ವ್ಯಾಲ್ಯೂಸ್ ತಾನೆ. ಸೊ ಇದೇನಾಗುತ್ತೆ, -e ಆಗುತ್ತೆ. ಓಕೆನಾ? ಸೊ ಈ ಇಕ್ವೇಶನ್ ಏನಾಗುತ್ತೆ, ಸೊ ಇದು y ಇಸ್ ಈಕ್ವಲ್ ಟು ವಿಚ್ ಇಸ್ ಈಕ್ವಲ್ ಟು ವಾಟ್, ಪಾಸಿಟಿವ್ ಇದೆ ಮೇಲ್ಗಡೆ, ಆರಿಜಿನ್ ಗಿನ ಮೇಲ್ ಬಂದಿರೋದ್ರಿಂದ ಡೈರೆಕ್ಟ್ರಿಕ್ಸ್ ಪಾಸಿಟಿವ್, ಪ್ಯಾರಾಬೋಲಾ ಡೌನಿಗೆ ಬಂದಿರೋದ್ರಿಂದ ನೆಗೆಟಿವ್. ಸೊ ಇಲ್ಲಿ ಏನಾಗುತ್ತೆ, ಇಷ್ಟು ಡಿಸ್ಟೆನ್ಸ್ ಎ ಆಗುತ್ತಲ್ವಾ. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ಡೈರೆಕ್ಟ್ರಿಕ್ಸ್ ಇಕ್ವೇಶನ್ ಅಂತ ತಗೊಂಡ್ರೆ y ಇಸ್ ಈಕ್ವಲ್ ಟು ಎ ಆಗುತ್ತೆ. ಸೊ ಇಲ್ಲಿ ಫೋಕಸ್ ಕೋಆರ್ಡಿನೇಟ್ಸ್ 0, -e ಆಗಿರುತ್ತೆ. ಸೊ ಟೋಟಲ್ ಆಗಿ x ಸ್ಕ್ವೇರ್ ಇಸ್ ಈಕ್ವಲ್ ಟು -4ay ಬಂತು ಅಂತ, 4ay ಬಂತು ಅಂದ್ರೆ ಫೋಕಸ್ ಏನು, ಡೈರೆಕ್ಟ್ರಿಕ್ಸ್ ಏನು ಅನ್ನೋದು ಗೊತ್ತಿರಬೇಕು. ಸೊ ಇಷ್ಟು ಪ್ಯಾರಾಬೋಲಾದಲ್ಲಿ ಬೇಕಾಗುವಂತ ಮೇನ್ ಪಾಯಿಂಟ್ಸ್ ಗಳು. ಓಕೆನಾ? ಸೊ ಇಷ್ಟು ಗೊತ್ತಿದ್ರೆ ನೀವು ನೀಟಾಗಿ ಇಕ್ವೇಶನ್ ಆಫ್ ಪ್ಯಾರಾಬೋಲಾ ಏನಾಗುತ್ತೆ ಅಂತೆಲ್ಲ ಕೇಳಿದಾರೆ. ಸೊ ಅದಕ್ಕೆ ಈಸಿಯಾಗಿ ನೀವು ಹೇಳ್ಬಹುದು. ಸೊ ಇಷ್ಟು ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಡೌಟ್ಸ್ ಇದೆಯಾ ಏನಾದ್ರು? ಸೊ ಡೌಟ್ಸ್ ಇದ್ರೆ ಡೌಟ್ ಇದೆ ಅಂತ ಹೇಳಿ. ಸೊ ಈ ಪ್ಯಾರಾಬೋಲಾದಲ್ಲೇ ಇನ್ನೊಂದು ಬರುತ್ತೆ, ದಟ್ ಈಸ್ ಲ್ಯಾಟಸ್ ರೆಕ್ಟಮ್ ಅಂತ. ಇದು ಲಾಸ್ಟ್ ಪ್ಯಾರಾಬೋಲಾದಲ್ಲಿ. ಸೊ ಇದೊಂದು ಗೊತ್ತಾಯ್ತು ಅಂದ್ರೆ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ. ಸೊ ಲ್ಯಾಟಸ್ ರೆಕ್ಟಮ್ ಅಂತ ತಗೊಂಡ್ರೆ, ಸೊ ಪ್ಯಾರಾಬೋಲಾ ಅಂತ ಗೊತ್ತಿದೆ, y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax. ಸೊ ಇದು ಫೋಕಸ್. ಸೊ ಕಂಪ್ಲೀಟ್ ಆಗಿ ಇಲ್ಲಿ ಒಂದು ಪಾಯಿಂಟ್ ಚೂಸ್ ಮಾಡ್ತೀರಾ ಅಂತ ತಗೊಂಡ್ರೆ, ಸೊ ಇಲ್ಲಿ ಇದು ನಿಮಗೆ ಗೊತ್ತೇ ಇದೆ, ಇದೇ ಡಿಸ್ಟೆನ್ಸ್ ಅಲ್ಲಿ ಇರೋದೇ ಡೈರೆಕ್ಟ್ರಿಕ್ಸ್. ಓಕೆನಾ? ಸೊ ಇವಾಗ ಕಂಪ್ಲೀಟ್ ಆಗಿ ಹೇಳೋದಾದ್ರೆ ಸೊ ಏನಾಗುತ್ತೆ, ಲ್ಯಾಟಸ್ ರೆಕ್ಟಮ್. ಸೊ ಲ್ಯಾಟಸ್ ರೆಕ್ಟಮ್ ಅಂತ ಅಂದ್ರೆ ಏನಿಲ್ಲ, ಸೊ ಲ್ಯಾಟಸ್ ರೆಕ್ಟಮ್ ಅನ್ನೋದು ಈ ಲೈನ್ ಸೆಗ್ಮೆಂಟ್ ಆಗಿರುತ್ತೆ. ಸೊ ಈ ಬ್ಲೂ ನಲ್ಲಿ ನಾನು ಮಾರ್ಕ್ ಮಾಡೋದ್ನಲ್ಲ, ಸೊ ದಟ್ ಲೈನ್ ಇಸ್ ನಥಿಂಗ್ ಬಟ್ ಲ್ಯಾಟಸ್ ರೆಕ್ಟಮ್. ಕನ್ಫ್ಯೂಷನ್ ಆಗ್ತಿದೆ ಅಂತಂದ್ರೆ ನಾನು ಇದನ್ನ ರಿಮೂವ್ ಮಾಡ್ತೀನಿ. ಸೊ ಇವಾಗ ಕಾಣ್ತಾ ಇದೆಯಲ್ಲ, ಸೊ ಇದು ಲ್ಯಾಟಸ್ ರೆಕ್ಟಮ್. ಸೊ ಲ್ಯಾಟಸ್ ರೆಕ್ಟಮ್ ಇಸ್ ನಥಿಂಗ್ ಬಟ್ ಎ ಲೈನ್ ಸೆಗ್ಮೆಂಟ್ passing through, this line segment is passing through what, through the focus, and which is perpendicular to the axis. So axis ಗೆ perpendicular ಆಗಿರುತ್ತೆ. ಓಕೆನಾ? ಸೊ ದಟ್ ಇಸ್ ನಥಿಂಗ್ ಬಟ್ ಲ್ಯಾಟಸ್ ರೆಕ್ಟಮ್. ಸೊ ಲ್ಯಾಟಸ್ ರೆಕ್ಟಮ್ ಏನಕ್ಕೆ ಬೇಕು ಮೇಡಮ್ ಅಂತ ಕೇಳೋರಿಗೆ, ಸೊ ಲ್ಯಾಟಸ್ ರೆಕ್ಟಮ್ ಗೆ ಲೆಂತ್ ಆಫ್ ದಿ ಲ್ಯಾಟಸ್ ರೆಕ್ಟಮ್ ಈಸ್ ಆಪ್ಷನ್ ಎ, ಆಪ್ಷನ್ ಬಿ ಹತ್ರ ಕೊಟ್ಟಿರ್ತಾರೆ. ಸೊ ಅದನ್ನು ಎಂಡ್ ಪಾಯಿಂಟ್ಸ್ ಯಾವಾಗಲೂ ಪ್ಯಾರಾಬೋಲಾ ಮೇಲೆ ಇರಬೇಕು. ಅಂದ್ರೆ ಲೆಂತ್ ಎಷ್ಟಿರುತ್ತೆ ಇದು ಅಂತ ನೋಡಿದ್ರೆ, ಸೊ ನಾನು ಇವಾಗ ಇದನ್ನ ಜಾಯಿನ್ ಮಾಡ್ಕೊಂತಾ ಇದೀನಿ. ಸೊ ನಿಮಗೆ ಗೊತ್ತಾ ಇದೆ, ಇಲ್ಲಿಂದ ಈ ಪಾಯಿಂಟ್ ಪ್ಯಾರಾಬೋಲಾ ಮೇಲೆ ತಗೊಳ್ಳುವಂತಹ ಪಾಯಿಂಟ್, ಆ ಪಾಯಿಂಟ್ ಇಂದ ನೀವು ಫೋಕಸ್ಗೆ, ಆ ಪಾಯಿಂಟ್ ಇಂದ ಡೈರೆಕ್ಟ್ರಿಕ್ಸ್ ಗೆ ಲೈನ್ ಏನೇ ತಗೊಳ್ಳಿ, ಇದು ಪಿ, ಇದು ಎಂ ಅಂತ ತಗೊಂಡ್ರೆ ಏನಾಗಿರುತ್ತೆ ಅಂತ ಹೇಳಿದೆ, ಪಿ ಎಫ್ ಇಸ್ ಈಕ್ವಲ್ ಟು ಪಿ ಎಂ ಆಗಿರುತ್ತೆ ಅಂತ ಹೇಳಿದ್ವಿ ಅಲ್ವಾ. ಸೊ ಪಿ ಎಂ ಏನಕ್ಕೆ ಈಕ್ವಲ್ ಆಗಿರುತ್ತೆ, ಇಲ್ಲಿ ಯಾವುದೋ ಒಂದು ಸೇಮ್ ನಾನು ಇವಾಗ ಟಿ ಅಂತ ತಗೊಂತೀನಿ ಅನ್ಕೊಳ್ಳಿ. ಸೊ ಟಿ ಎಫ್ ಗೆ ಈಕ್ವಲ್ ಆಗಿರುತ್ತೆ.
ಪಿ ಎಂ ಟಿ ಎಫ್ ಈಕ್ವಲ್ ಆಗಿರುತ್ತೆ ಎಕ್ಸಾಕ್ಟ್ಲಿ. ಸೊ ಇದು ಎ ಅಂದ್ರೆ ಇಲ್ಲೂ ಕೂಡ ಏನಾಗುತ್ತೆ ಲೆಂತ್ ಸೇಮ್ ಇರುತ್ತೆ, ಎ ಮೈನಸ್ ಎ ಬರುತ್ತೆ ಓಕೆ, ಬಟ್ ಪಾಯಿಂಟ್ ಮೈನಸ್ ಎ, ಬಟ್ ಲೆಂತ್ ಏನಿರುತ್ತೆ ಇದು ಎ ಇದ್ರೆ ಇದು ಕೂಡ ಎ ಇರುತ್ತಲ್ವಾ, ಯಾಕೆ ಹೇಳಿ ಸೇಮ್ ಅಲ್ಲ, ಸಿಮೆಟ್ರಿಕಲ್ ಅಲ್ವಾ. ಸೊ ಇದು ಎ ಅಂತಂದ್ರೆ ಟೋಟಲ್ ಆಗಿ ಏನಾಯ್ತು ಪಿ ಎಂ ವ್ಯಾಲ್ಯೂ. ಸೊ ಪಿ ಎಂ ಇಸ್ ನಥಿಂಗ್ ಬಟ್ which is equal to TF. What is the TF? The complete a plus a 2a ಆಗುತ್ತಲ್ವಾ. ಸೊ TF PM ಎರಡೂ ಈಕ್ವಲ್ ಇದೆ, ಬಟ್ PM ಯಾವ್ದಕ್ಕೆ ಈಕ್ವಲ್ ಆಗಿದೆ, TF ಗೆ ಈಕ್ವಲ್ ಆಗಿದೆ. TF ಇದು ಕೂಡ ಏನಾಗುತ್ತೆ 2a ಆಗುತ್ತೆ. ಓಕೆನಾ. ಸೊ ಈ ಸಿಮಿಟ್ರಿಕಲ್ ಅಂತ ಆಗಿರೋದು, ಸಿಮಿಟ್ರಿ ಅಂತ ಅಂದ್ರೆ ಏನಿಲ್ಲ ಕಣ್ರಪ್ಪ, ಎಕ್ಸಾಕ್ಟ್ ಆಫ್ ಮಾಡಿದಾಗ ಎರಡು ಕೂಡ ಸೇಮ್ ಬರಬೇಕು, ಅದನ್ನ ನಾವೇನಂತ ಕರಿತೀವಿ ಸಿಮಿಟ್ರಿಕಲ್. ಸೊ ಇದು ಕೂಡ ಸಿಮಿಟ್ರಿಕಲ್ ಅಬೌಟ್ ಎಕ್ಸ್ ಆಕ್ಸಿಸ್ ಇರೋದ್ರಿಂದ ಮೇಲ್ಗಡೆ ಎಷ್ಟು ಇರುತ್ತೋ ಅಷ್ಟೇ ಪಾರ್ಟ್ ಕೆಳಗಡೆ ಇರುತ್ತಲ್ವಾ. ನಾನು ಇಲ್ಲಿಂದ ಇಲ್ಲಿಗೆ ನಾನು 2a ಹೇಳಿದೀನಿ ಅಂದ್ರೆ ಡೌನ್ ವರ್ಡ್ಸ್ಗೂ ಎಷ್ಟಿರುತ್ತೆ 2a ಇರುತ್ತೆ. ಓಕೆನಾ. ಸೊ ಟೋಟಲ್ ಆಗಿ ಲ್ಯಾಟಸ್ ರೆಕ್ಟಮ್ ಲೆಂತ್ ಎಷ್ಟು ಅಂತ ಗೊತ್ತಾಗ್ತಿದೆ. ಲ್ಯಾಟಸ್ ರೆಕ್ಟಮ್ ಪಿ ಸೇ ಇಲ್ಲಿಂದ ಪಿ ಇಂದ ಕ್ಯೂ ಅಂತ ತಗೊಂಡ್ರೆ ಪಿ ಕ್ಯೂ ಲೆಂತ್ ಏನಿದೆ ಅದೇ ಲ್ಯಾಟಸ್ ರೆಕ್ಟಮ್ ಲೆಂತ್ ಎಷ್ಟಾಗಿದೆ, ಈಸಿ ಇದೆ ಅಲ್ಲ, ಎಷ್ಟಾಗಿದೆ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಹೇಳಿ ಯಾರಾದ್ರು. ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಎಷ್ಟಾಗುತ್ತಪ್ಪ 4a. ವೆರಿ ಗುಡ್. ಸೊ ದಿಸ್ ಒನ್ ಈಸ್ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ PQ ಇಸ್ ನಥಿಂಗ್ ಬಟ್ 4a. 2a ಇದೆಯಲ್ವಾ, ಸೊ 4a ಆಗುತ್ತೆ. ರಕ್ಷಿತಾ ಮೋನಿಕಾ ವೆರಿ ಗುಡ್. ಸೊ ಇದು ಲೆಂತ್ ಆಫ್ ದಿ ಲ್ಯಾಟಸ್ ರೆಕ್ಟಮ್ ಗೊತ್ತಾಗಿದೆ ಅಲ್ವಾ. ಸೊ ಲೆಂತ್ ಆಫ್ ದಿ ಲ್ಯಾಟಸ್ ರೆಕ್ಟಮ್ ಫೈಂಡ್ ಔಟ್ ಮಾಡಿ ಅಂತಂದ್ರೆ ಇದು ಡಿಸ್ಟೆನ್ಸ್ ಎಷ್ಟಿದೆ ಅದು ನೋಡ್ಕೊಂಡಿರ್ಬೇಕು, ವಿಚ್ ಇಸ್ ನಥಿಂಗ್ ಬಟ್ 4a. ಇಷ್ಟು ಗೊತ್ತಾಗಿದ್ರೆ ಸಾಕು, ಗೊತ್ತಾಗಿದೆ ಅಲ್ವಾ. ಸೊ ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಕೇಳಿಸ್ಕೊಳ್ಳಿ, ಒಂದ್ಸರಿ ಹಂಗೆ 1-2 ಮಿನಿಟ್ಸ್ ಅಲ್ಲಿ ರೀಕಾಲ್ ಮಾಡ್ಬಿಡ್ತೀನಿ. ಸೊ ಈ ತರ ಕಂಪ್ಲೀಟ್ ಆಗಿ ತಗೊಂತಾ ಇದ್ದೀರಾ ಅಂತ ಅಂದ್ರೆ, ಸೊ ಇಲ್ಲಿ ಒಂದು ಫಿಕ್ಸ್ಡ್ ಪಾಯಿಂಟ್ ಇದೆ ಎಫ್ ಅಂತ ತಗೊಂಡ್ರೆ, ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಇದೆ ಅಂತ ಅಂದ್ರೆ, ಸೊ ಪಿ ಎಫ್ ಮತ್ತೆ ಇಲ್ಲಿ ಒಂದು ಪಾಯಿಂಟ್ ಸೇ ಒಂದು ಲೈನ್ ಇದೆ ಅಂತ ತಗೊಂಡ್ರೆ ಇದು ಎಂ. ಸೊ ಎರಡೇನಾಗಿರುತ್ತೆ ಪಿ ಎಫ್ ಇಸ್ ಈಕ್ವಲ್ ಟು ಪಿ ಎಂ ಆಗಿರುತ್ತೆ ಅಂತ ಹೇಳಿದೆ, ಅದು ಗೊತ್ತಿರುತ್ತೆ ನಿಮಗೆ. ಅದಾದ್ಮೇಲೆ ನೆಕ್ಸ್ಟ್ ಸೊ ಟೋಟಲ್ ಆಗಿ ಈ ಟೈಪ್ ಒಂದು ಸೊ ಅದೇ ತರ ಸೊ ನೆಕ್ಸ್ಟ್ ಅಪ್ವರ್ಡ್ಸ್ ಡೌನ್ವರ್ಡ್ಸ್. ಓಕೆನಾ. ಸೊ ಇಲ್ಲಿ ಟಚ್ ಮಾಡುತ್ತೆ, ನೀಟಾಗಿ ಹಾಕೊಳ್ಳಿ ನೀವು ಬೇಕಾದ್ರೆ. ಸೊ ಈ ಕೇಸಸ್ ಅಲ್ಲಿ ಯಾವ್ದಾವ್ದು ಹೇಳಿದೆ, y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax. ಸೊ ಇದಕ್ಕೆ y ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 4ax. And here this one is x square is equal to 4ay. So this one is x square is equal to minus 4ay. ಓಕೆನಾ. ಸೊ ಇಲ್ಲಿ ನೋಡಿ ಫಸ್ಟ್ ಒನ್ y ಸ್ಕ್ವೇರ್ is equal to 4ax ಇದೆಯಾ ಹೇಳಿದಿನಲ್ಲ. ಸೊ ಇದು ಯಾವ ಕ್ವಾಡ್ರೆಂಟ್ ಬರುತ್ತೆ, ಫಸ್ಟ್ ಕ್ವಾಡ್ರೆಂಟ್ ಮತ್ತೆ ಫೋರ್ತ್ ಕ್ವಾಡ್ರೆಂಟ್ ಒಳಗೆ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಮತ್ತೆ ಫೋರ್ತ್ ಕ್ವಾಡ್ರೆಂಟ್. ಅದೇ y ಸ್ಕ್ವೇರ್ is equal to minus 4ax ತಗೊಂಡ್ರೆ ಅದು ಸೆಕೆಂಡ್ ಅಂಡ್ ಥರ್ಡ್ ಅಲ್ಲಿ ಇರುತ್ತೆ. ಅದೇ ಇದು ತಗೊಂಡ್ರೆ x ಸ್ಕ್ವೇರ್ is equal to 4ay ತಗೊಂಡ್ರೆ ಫಸ್ಟ್ ಅಂಡ್ ಸೆಕೆಂಡ್. ಸೊ ಇಲ್ಲಿ ಥರ್ಡ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್ ಗಳು ಗೊತ್ತಿರಬೇಕು. ಓಕೆನಾ. ಸೊ ಯಾಕೆ ಅನ್ನೋದು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಸೊ ನೆಕ್ಸ್ಟ್ ಇದು ಡೈರೆಕ್ಟ್ರಿಕ್ಸ್ ಲೈನ್ ಏನಾಗಿರುತ್ತಪ್ಪ, ಸೊ ಇದು ಫೋಕಸ್ ಗೊತ್ತಿರಬೇಕು. ಫೋಕಸ್ ಏನಾಗಿರುತ್ತೆ y ಕೋಆರ್ಡಿನೇಟ್ ವ್ಯಾಲ್ಯೂ 0 ಇರೋದ್ರಿಂದ ಇಲ್ಲಿ a, 0 ಆಗುತ್ತೆ. ಸೊ ಇದೇನಾಗುತ್ತೆ x is equal to minus a ಆಗುತ್ತೆ, ಯಾಕೆಂದ್ರೆ ಅದು ನೆಗೆಟಿವ್ ಆಫ್ ದಟ್ ಇದೆಯಲ್ಲ ಹಾಗಾಗಿ. ಸೊ ಇಲ್ಲೂ ಕೂಡ ಫೋಕಸ್ ಕೋಆರ್ಡಿನೇಟ್ಸ್ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ ಮೈನಸ್ ಎ ಆಗುತ್ತೆ. ಇದು y ಕೋಆರ್ಡಿನೇಟ್ ಆನ್ ಎಕ್ಸ್ ಆಕ್ಸಿಸ್ ಇರೋದ್ರಿಂದ 0 ಆಗುತ್ತೆ. ಸೊ ಇಲ್ಲಿ ಬರುವಂತದ್ದು x is equal to a, ದಟ್ ಈಸ್ ದ ಇಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್. ಸೊ ನೆಕ್ಸ್ಟ್ ಈ ಕೇಸಿಗೆ ಬಂತು ಅಂತಂದ್ರೆ ಇದು ಫೋಕಸ್ ಆಗಿರುತ್ತೆ. ಸೊ ಇಲ್ಲಿ ಫೋಕಸ್ ಯಾವಾಗಲೂ ಕೂಡ ಎಕ್ಸ್ ಕೋಆರ್ಡಿನೇಟ್ 0 ಬಿಕಾಸ್ ಆನ್ y ಆಕ್ಸಿಸ್ ಇರೋದ್ರಿಂದ. ಮತ್ತೆ ಇಲ್ಲಿ ನೀವು ತಗೊಳ್ಳುವಂತ ವ್ಯಾಲ್ಯೂಸ್ a ಆದ್ರೆ 0, a ಆಗುತ್ತೆ. ಸೊ ಡೈರೆಕ್ಟ್ರಿಕ್ಸ್ ಲೈನು, ಸೊ ಈ ಲೈನ್ ಏನಾಗಿರುತ್ತೆ ಇದು y ಬಗ್ಗೆ ಹೇಳುತ್ತಲ್ವಾ. ಸೊ ಹಂಗಾಗಿ ಏನಾಗುತ್ತೆ y is equal to minus e ಆಗುತ್ತೆ, ಬಿಲೋ ಬಂತಲ್ಲ. ಸೊ ಅದೇ ತರ ಇದಕ್ಕೆ ಡೈರೆಕ್ಟ್ರಿಕ್ಸ್ ಇಲ್ಲಿ ತಗೊಂತಾ ಇದೀನಿ ಅಂತ ಅಂದ್ರೆ, ಸೊ ಇದು ಫೋಕಸ್ಗೆ ಇಲ್ಲಿ y ಆಕ್ಸಿಸ್ ಮೇಲಿರೋದ್ರಿಂದ x ಕೋಆರ್ಡಿನೇಟ್ 0, ಇದು ಕೆಳಗಡೆ ಬಂದಿರೋದ್ರಿಂದ ಡೌನ್ ವರ್ಡ್ಸ್ ಇದೇನಾಗುತ್ತೆ ಮೈನಸ್ ಎ ಆಗುತ್ತೆ, 0, ಮೈನಸ್ ಎ. ಮತ್ತೆ ಇದು ಡೈರೆಕ್ಟ್ರಿಕ್ಸ್ ವಿಚ್ ಇಸ್ ನಥಿಂಗ್ ಬಟ್ y is equal to ಪ್ಲಸ್ ಎ. ಯಾಕೆ ಅಂತಂದ್ರೆ ಆರಿಜಿನ್ ಅಪ್ಪರ್ ಆಫ್ ಅಲ್ಲಿ ಇದೆ. ಸೊ ಯಾವುದು ಡೈರೆಕ್ಟ್ರಿಕ್ಸ್ ಲೈನು, ಸೊ ಹಂಗಾಗಿ ಪಾಸಿಟಿವ್ ಎ ಆಗಿರುತ್ತೆ. ಸೊ ಇಷ್ಟು ಗೊತ್ತಿರ್ಬೇಕು ನಿಮಗೆ ಪ್ರಾಬ್ಲಮ್ ಮಾಡೋದಕ್ಕೆ. ಓಕೆನಾ. ಸೊ ಫಸ್ಟ್ ಪ್ರಾಬ್ಲಮ್, ಫೈಂಡ್ ದ ಕೋಆರ್ಡಿನೇಟ್ ಆಫ್ ದಿ ಫೋಕಸ್ ಕೇಳಿದ್ದಾರೆ. ಇನ್ ದ ಇಕ್ವೇಶನ್ ಆಫ್ ದ ಡೈರೆಕ್ಟ್ರಿಕ್ಸ್ ಫಾರ್ ದ ಪ್ಯಾರಾಬೋಲಾ y ಸ್ಕ್ವೇರ್ ಇಸ್ ಈಕ್ವಲ್ ಟು 8x ಅಂತ ಹೇಳಿದ್ದಾರೆ. ಓಕೆನಾ. ಸೊ ಇಲ್ಲಿ y ಸ್ಕ್ವೇರ್ ಇಸ್ ಈಕ್ವಲ್ ಟು 8x ಅಂತ ಕೊಟ್ಟಿರೋದ್ರಿಂದ ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಯಾವ್ದ್ರಲ್ಲಿದೆ, ಸೊ ಫಸ್ಟ್ ಒನ್ ಟೈಪ್ ಅಲ್ಲಿ ಇದೆ ಅಲ್ವಾ. ಸೊ ವಿ ನೋ ದಟ್ ಬಿಕಾಸ್ x ಕೋಎಫಿಷಿಯಂಟ್ ಪಾಸಿಟಿವ್ ಬರ್ತಿದೆ ಅಂತ ಅಂದ್ರೆ, ಸೊ ಇದು y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಓಪನ್ ಅಟ್ ರೈಟ್ ಅಲ್ಲಿ ಓಪನ್ ಆಗಿರುವಂತದ್ದು ಪ್ಯಾರಾಬೋಲಾ. ಸೊ y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಆಯ್ತು. ಕಂಪೇರ್ ಮಾಡಿದ್ರೆ ಏನ್ ಸಿಗುತ್ತಪ್ಪ ನಿಮಗೆ, ಈ ಫೋಕಸ್ ಬೇಕು ಮತ್ತೆ ಡೈರೆಕ್ಟ್ರಿಕ್ಸ್ ಬೇಕು ಅಂತಂದ್ರೆ a ವ್ಯಾಲ್ಯೂ ಗೊತ್ತಿರ್ಬೇಕಲ್ವಾ. ಸೊ ಇಲ್ಲಿ ನಿಮಗೆ ಈ ಕೇಸಲ್ಲಿ ಫೋಕಸ್ ಕೋಆರ್ಡಿನೇಟ್ಸ್ a, 0 ಇರುತ್ತೆ. ಮತ್ತೆ ಡೈರೆಕ್ಟ್ರಿಕ್ಸ್ ತಗೊಂಡ್ರೆ x is equal to minus a ಇರುತ್ತೆ. ಅಂದ್ರೆ a ವ್ಯಾಲ್ಯೂ ಬೇಕಲ್ವಾ. ಸೊ a ವ್ಯಾಲ್ಯೂ ಬೇಕು ಅಂದ್ರೆ ಅವ್ರು ಕೊಟ್ಟಿರೋದನ್ನು ಮತ್ತೆ ನಿಮಗೆ ಗೊತ್ತಿರೋದನ್ನು ಕಂಪೇರ್ ಮಾಡಿದ್ರೆ ಇಲ್ಲಿ x ಕೋಎಫಿಷಿಯಂಟ್ ಏನಿದೆ 4a ಇದೆ. ಸೊ ಇಲ್ಲಿ x ಕೋಎಫಿಷಿಯಂಟ್ 8 ಇದೆ. ಅಂದ್ರೆ a ವ್ಯಾಲ್ಯೂ ಏನಾಯ್ತು 4 1s 4 2s. ಸೊ a is equal to 2 ಆಯ್ತು. ಸೊ a ವ್ಯಾಲ್ಯೂ ಸಿಕ್ತು ಅಂತಂದ್ರೆ ಫೋಕಸ್ ಈಸಿ. ಸೊ ವಾಟ್ ಈಸ್ ದಟ್ ಫೋಕಸ್ 2, 0. ಸೊ ವಾಟ್ ಈಸ್ ದಟ್ ಇಕ್ವೇಶನ್ ಆಫ್ ದ ಡೈರೆಕ್ಟ್ರಿಕ್ಸ್. ಸೊ x is equal to minus a ಪ್ಲಸ್ ಅಲ್ಲಿ ಏನಾಗ್ತೀರಾ 2 ಆಗ್ತೀರಾ. ಸೊ x is equal to minus 2. ಸೊ ಎಕ್ಸಾಮ್ ಅಲ್ಲಿ ಸೊ ವಾಟ್ ಈಸ್ ದ ಕೋಆರ್ಡಿನೇಟ್ ಆಫ್ ದ ಫೋಕಸ್, ಆಪ್ಷನ್ ಎ 2, 0, 0, 2, 0, -2, -2.
ಸೊ ಅವ್ರು ಕೊಟ್ಟಿರುವಂತದ್ದು ಏನಿದೆ, ನಿಮಗೆ ಗೊತ್ತಿರುವಂತದ್ದು ಏನಿದೆ, ಎರಡನ್ನೂ ಕಂಪೇರ್ ಮಾಡ್ಕೊಂಡ್ರೆ ಎ ಸಿಗುತ್ತೆ. ಸೊ ಫೋಕಸ್ ಎಲ್ಲ ಗೊತ್ತೇ ಇದೆ, ಸೊ ಈಸಿಯಾಗಿ ಅಪ್ಲೈ ಮಾಡ್ತಾ ಹೋಗೋದಷ್ಟೇ. ಗೊತ್ತಾಗಿದೆ ಅಲ್ವಾ? ಸೊ ಇದೇ ಟೈಪ್ ಅಲ್ಲಿ ಕ್ವಶನ್ಸ್ ಗಳು 8x ಕೊಡ್ಬೇಕು ಅಂತ ಇಲ್ಲ, ಡಿಫ್ರೆಂಟ್ ಆಗಿ ಕೊಟ್ಟಿರ್ತಾರೆ. ಸೊ ಅವಾಗ ನೀವು ನೋಡ್ಕೊಂಡ್ರೆ ಮುಗೀತು. ಓಕೆನಾ? ಸೊ ನೆಕ್ಸ್ಟ್ ಇದಕ್ಕೆ ಏನಾದ್ರು ಲೆಂತ್ ಆಫ್ ದಿ ಲ್ಯಾಟಸ್ ರೆಕ್ಟಮ್ ಕೇಳಿದ್ರೆ, ಫೈಂಡ್ ದ ಲೆಂತ್ ಆಫ್ ದಿ ಲ್ಯಾಟಸ್ ರೆಕ್ಟಮ್ ಅಂದ್ರೆ ಏನಾಗಿರುತ್ತೆ? ಸೊ ವಾಟ್ ಈಸ್ ದಟ್ ಲ್ಯಾಟಸ್ ರೆಕ್ಟಮ್? ಸೊ 4a, ದ ಲೆಂತ್ ಈಸ್ 4a, ಸೊ ವಿಚ್ ಇಸ್ ನಥಿಂಗ್ ಬಟ್ 4 into what is a? What is that a? 2. 4 2s are 8. ಅಂದ್ರೆ 8x ಅಂತ ಕೊಟ್ಟಿದ್ರಲ್ಲ, x ದು ಕೋಎಫಿಷಿಯಂಟ್. ಸೊ 4a ಇಲ್ಲೇ ಇದೆಯಲ್ಲ, 4a ಅಂತ ಅಂದ್ರೆ ಅದೇ ಲೆಂತ್ ಆಫ್ ದಿ ಲ್ಯಾಟಸ್ ರೆಕ್ಟಮ್. ಸೊ ಅಂದ್ರೆ 8 ಆಗುತ್ತೆ. ಸೊ ವಿಚ್ ಇಸ್ ನಥಿಂಗ್ ಬಟ್ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಕೇಳಿದ್ದಿದ್ರೆ. ಓಕೆನಾ? ಸೊ ಗೊತ್ತಿರ್ಲಿ ಅಷ್ಟೆಲ್ಲ. ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್.